ಓಂ ಶಾಂತಿ. ಒಂದು ಹಳೆಯ ಬಹಳ ದಿನಗಳಿಂದ ಅಟ್ಟದ ಮೇಲೆ ಮರೆತು ಹೋದ ಕನ್ನಡಿಯ ಬಗ್ಗೆ ಸ್ವಲ್ಪ ಯೋಚಿಸಿ. ಅದರ ಮೇಲೆ ದಪ್ಪನೆಯ ವರ್ಷಗಳ ಧೂಳಿನ ಪದರ ಕುಳಿತಿರುತ್ತೆ. ಆ ಕನ್ನಡಿಯ ಮುಂದೆ ನಿಂತು ನೋಡ್ಕೊಂಡ್ರೆ ನಮ್ಮ ಮುಖ ಸ್ಪಷ್ಟವಾಗಿ ಕಾಣೋದಿಲ್ಲ. ಕೇವಲ ಒಂದು ಮಸುಕಾದ ವಿಕಾರವಾದ ಆಕಾರ ಮಾತ್ರ ಗೋಚರಿಸುತ್ತೆ ಅಲ್ವಾ? ಹೌದು, ಖಂಡಿತ. ಆದರೆ ಆ ಕನ್ನಡಿಯ ಮೇಲಿನ ಧೂಳನ್ನು ನಿಧಾನವಾಗಿ ತಾಳ್ಮೆಯಿಂದ ಒರೆಸಿ ಶುಚಿಗೊಳಿಸಿದಾಗ ಅದು ತನ್ನ ನೈಜ ಪ್ರಕಾಶಮಾನವಾದ ಪ್ರತಿಬಿಂಬವನ್ನು ತೋರಿಸಲು ಪ್ರಾರಂಭಿಸುತ್ತೆ. ವಾಸ್ತವದಲ್ಲಿ ನಮ್ಮ ಪ್ರತಿಯೊಬ್ಬರ ಜೀವನವೂ ಇದೇ ಕನ್ನಡಿಯಂತಿದೆ. ವಾವ್, ಬಹಳ ಸುಂದರವಾದ ಹೋಲಿಕೆ ಇದು. ಅಹಂಕಾರ ಮತ್ತು ದೇಹ ಅಭಿಮಾನ ಎಂಬ ಧೂಳನ್ನು ನಿವಾರಿಸಿದಾಗ ಮಾತ್ರ ನಮ್ಮ ನೈಜ ಆಂತರಿಕ ಪ್ರಕಾಶ ಹೊರಹೊಮ್ಮಲು ಸಾಧ್ಯ. ಈ ಸುಂದರವಾದ ಚಿಂತನೆಯೊಂದಿಗೆ ಈಗ ಮುರಳಿ ಮಂಥನ ಆರಂಭವಾಗಲಿದೆ. ಖಂಡಿತ. ಈ ಆಳವಾದ ಅಧ್ಯಯನದಲ್ಲಿ ನಾವು ದಿನಾಂಕ 19/3/26 ಪ್ರಾತಃ ಮುರಳಿಯ ಮೂಲ ಸಂದೇಶವನ್ನು ಕೇವಲ ಓದೋದಿಲ್ಲ, ಬದಲಿಗೆ ಅದನ್ನ ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಅನ್ವಯಿಸಿಕೊಳ್ಬಹುದು ಅಂತ ಮಂಥನ ಮಾಡಲಿದ್ದೇವೆ. ಹೌದು. ವಿಶೇಷವಾಗಿ ಆ ಸದಾ ನಿರಹಂಕಾರಿ ಮತ್ತು ದೇಹಿ ಅಭಿಮಾನಿಯಾಗಿರೋದು ಹೇಗೆ ಮತ್ತು ಅದರ ಹಿಂದಿನ ವಿಜ್ಞಾನವೇನೋ ಅನ್ನೋದನ್ನ ಅರಿಯೋದು ನಮ್ಮ ಇಂದಿನ ಮುಖ್ಯ ಉದ್ದೇಶವಾಗಿದೆ. ಬನ್ನಿ ಹಾಗಾದರೆ ಇಂದಿನ ಜ್ಞಾನದ ಖಜಾನೆಯನ್ನು ತೆರೆಯೋಣ. ಮುರಳಿಯ ಆರಂಭದಲ್ಲಿರುವ ಹೆಡ್ಡಿಂಗ್ ಬಹಳ ಆಸಕ್ತಿದಾಯಕವಾಗಿದೆ. ನಾನು ಓದ್ತೀನಿ ಕೇಳಿ. 19/3/26 ಪ್ರಾತಃಮುರಳಿ ಓಂ ಶಾಂತಿ ಬಾಪ್ದಾದಾ ಮಧುಬನ್. ಮಧುರ ಮಕ್ಕಳೇ, ಹೇಗೆ ಬಾಪ್ದಾದಾ ಇಬ್ಬರೂ ನಿರಹಂಕಾರಿಯಾಗಿದ್ದಾರೆ, ದೇಹಿ ಅಭಿಮಾನಿಯಾಗಿದ್ದಾರೆ, ಹಾಗೆಯೇ ಫಾಲೋ ಫಾದರ್ ಮಾಡಿ ಆಗ ಸದಾ ಉನ್ನತಿಯಾಗುತ್ತಾ ಇರೋದು. ಬಾಬಾ ಹೇಳ್ತಾರೆ, ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮಗೆ ಅತೀ ದೊಡ್ಡ ಮಾದರಿ ಎಂದರೆ ಸ್ವತಃ ಪರಮಾತ್ಮ ಮತ್ತು ಬ್ರಹ್ಮ ಬಾಬಾ. ಅಂದ್ರೆ ಜ್ಞಾನ ಎಷ್ಟೇ ಇದ್ರೂ ನಮ್ರತೆ ಮುಖ್ಯ ಅಲ್ವಾ? ನಿಖರವಾಗಿ. ಅವರು ಹೇಗೆ ಸಂಪೂರ್ಣ ನಿರಹಂಕಾರಿಯಾಗಿದ್ದಾರೋ ಅದೇ ಗುಣವನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಆಂತರಿಕ ಉನ್ನತಿ ಸಾಧ್ಯವಾಗುತ್ತದೆ ಅಂತ ಬಾಬಾ ಹೇಳ್ತಾರೆ. ಇದು ಇಂದಿನ ಚರ್ಚೆಗೆ ಒಂದು ಭದ್ರವಾದ ತಳಪಾಯವನ್ನು ಹಾಕಿಕೊಟ್ಟಿದೆ. ಇದೇ ನಿಟ್ಟಿನಲ್ಲಿ ಮುರಳಿಯ ಆರಂಭದಲ್ಲಿ ಒಂದು ಬಹುಮುಖ್ಯ ಪ್ರಶ್ನೆ ಮತ್ತು ಉತ್ತರವನ್ನು ನೀಡಲಾಗಿದೆ. ಪ್ರಶ್ನೆ: ಶ್ರೇಷ್ಠ ಪದವಿಯ ಪ್ರಾಪ್ತಿಗಾಗಿ ಯಾವ ಎಚ್ಚರಿಕೆಯನ್ನಿಡುವುದು ಅತ್ಯವಶ್ಯಕವಾಗಿದೆ? ಉತ್ತರ: 1. ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಎಚ್ಚರಿಕೆಯಿರಲಿ. ಮನಸ್ಸಿನಿಂದಲೂ ಯಾರಿಗೂ ನನ್ನ ಮೂಲಕ ದುಃಖ ಸಿಗಬಾರದು. 2. ಯಾವುದೇ ಪರಿಸ್ಥಿತಿಯಲ್ಲಿ ಕ್ರೋಧ ಬರಬಾರದು. 3. ತಂದೆಯ ಮಕ್ಕಳಾಗಿಯೂ ತಂದೆಯ ಕಾರ್ಯದಲ್ಲಿ, ಈ ರುದ್ರಯಜ್ಞದಲ್ಲಿ ವಿಘ್ನ ರೂಪವಾಗಬಾರದು. ಒಂದು ವೇಳೆ ಯಾರಾದರೂ ಬಾಯಿಂದ ಬಾಬಾ ಬಾಬಾ ಎಂದು ಹೇರುತ್ತಾ ಚಲನೆಯು ಘನತೆಯಿಂದ ಕೂಡಿನ್ನವೆಂದರೆ ಶ್ರೇಷ್ಠ ಪದವಿಯೂ ಸಿಗಲು ಸಾಧ್ಯವಿಲ್ಲ. ಇಲ್ಲಿ ಗಮನಿಸಬೇಕಾದ ಸೂಕ್ಷ್ಮ ವಿಚಾರವೊಂದಿದೆ. ಕೇವಲ ಬಾಯಲ್ಲಿ ಬಾಬಾ ಬಾಬಾ ಎಂದು ಜಪಿಸಿದರೆ ಶ್ರೇಷ್ಠ ಪದವಿ ಸಿಗುವುದಿಲ್ಲ ಎಂದು ಬಾಬಾ ಹೇಳುತ್ತಾರೆ. ಖಂಡಿತ ಪ್ರಾಕ್ಟಿಕಲ್ ಆಗಿರ್ಬೇಕಲ್ವಾ? ಹೌದು. ನಮ್ಮ ನಡವಳಿಕೆಯಲ್ಲಿ ಘನತೆ ಇರಬೇಕು. ಅಂದ್ರೆ ನಮ್ಮ ಯಾವುದೇ ಮಾತು ಅಥವಾ ಕಾರ್ಯದಿಂದ ಅನ್ಯರಿಗೆ ದುಃಖವಾಗಬಾರದು. ಲೈಕ್ ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಾಗಲೋ ಅಥವಾ ಆಫೀಸ್ನಲ್ಲಿ ಒತ್ತಡವಿದ್ದಾಗಲೂ ಕ್ರೋಧ ಮಾಡದಿರೋದೇ ನಿಜವಾದ ಸಾಧನೆ. ರೈಟ್. ಈ ಈಶ್ವರೀಯ ಕಾರ್ಯದಲ್ಲಿ ಅಡ್ಡಿಯಾಗಬಾರದು ಎಂಬುದೇ ಇಲ್ಲಿನ ಕಠಿಣ ಎಚ್ಚರಿಕೆ ಅಂತ ಬಾಬಾ ಹೇಳುತ್ತಾರೆ. ಅಂದ್ರೆ ಕೇವಲ ಭಕ್ತಿಭಾವ ಸಾಲದು, ವ್ಯವಹಾರಿಕ ಪರಿವರ್ತನೆ ಮುಖ್ಯ. ಇದನ್ನೇ ಮುರಳಿಯಲ್ಲಿ ಶ್ರೀಮತ ಅಂತ ಉಲ್ಲೇಖಿಸಲಾಗಿದೆ. ಆ ಸಾಲುಗಳು ಹೀಗಿವೆ: ಓಂ ಶಾಂತಿ. ಮಕ್ಕಳೇ, ಇದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ತಂದೆಯಿಂದ ಆಸ್ತಿಯನ್ನು ಖಂಡಿತ ತೆಗೆದುಕೊಳ್ಳಬೇಕಾಗಿದೆ. ಅದು ಹೇಗೆ? ಶ್ರೀಮತದಂತೆ. ತಂದೆಯೂ ತಿಳಿಸಿದ್ದಾರೆ. ಒಂದೇ ಗೀತಾಶಾಸ್ತ್ರವಾಗಿದೆ, ಯಾವುದರಲ್ಲಿ ಶ್ರೀಮತ್ ಭಗವಾನುವಾಚ ಇದೆ. ಭಗವಂತನು ಎಲ್ಲರ ತಂದೆಯಾಗಿದ್ದಾರೆ. ಶ್ರೀಮತ್ ಭಗವಾನುವಾಚ ಅಂದಾಗ ಅವಶ್ಯವಾಗಿ ಭಗವಂತನೇ ಬಂದು ಶ್ರೇಷ್ಠರನ್ನಾಗಿ ಮಾಡಿರ್ಬೇಕು. ಆದ್ದರಿಂದಲೇ ಅವರ ಮಹಿಮೆಯಿದೆ. ಶ್ರೀಮತ್ ಭಗವದ್ಗೀತೆ ಅರ್ಥಾತ್ ಶ್ರೀಮತ್ ಭಗವಾನುವಾಚ. ಭಗವಂತನಂತೂ ಅವಶ್ಯವಾಗಿ ಸರ್ವಶ್ರೇಷ್ಠನಾದರು. ಶ್ರೀಮತವೂ ಸಹ ಅದೊಂದೇ ಶಾಸ್ತ್ರದಲ್ಲಿ ಗಾಯನವಿದೆ. ಮತ್ಯಾವುದೇ ಶಾಸ್ತ್ರದಲ್ಲಿ ಶ್ರೀಮತ್ ಭಗವಾನುವಾಚ ಇಲ್ಲ. ಈ ಪರಮ ಆಸ್ತಿಯನ್ನು, ಅಂದರೆ ಶಾಂತಿ ಮತ್ತು ಸುಖವನ್ನು ಪಡೆಯುವ ಏಕೈಕ ಮಾರ್ಗವೆಂದರೆ ಭಗವಂತನ ಶ್ರೇಷ್ಠ ಮತದಂತೆ ನಡೆಯುವುದು ಎಂದು ಬಾಬಾ ಹೇಳ್ತಾರೆ. ಜಗತ್ತಿನಲ್ಲಿ ಅನೇಕ ಶಾಸ್ತ್ರಗಳಿದ್ದರೂ ಶ್ರೀಮತ್ ಭಗವಾನುವಾಚ ಅನ್ನೋದು ಕೇವಲ ಗೀತೆಯಲ್ಲಿ ಮಾತ್ರ ಬರ್ತದಲ್ವಾ? ಅದರ ಮೂಲಕ
ಸಾಧಾರಣ ಮನುಷ್ಯರನ್ನು ಅತ್ಯಂತ ಶ್ರೇಷ್ಠರನ್ನಾಗಿ ಮಾಡುತ್ತಾನೆ ಅಂತ ಬಾಬಾ ಹೇಳ್ತಾರೆ. ಆದರೆ ಈ ಶ್ರೀಮತವನ್ನು ಪಾಲಿಸುವುದು ಅಷ್ಟು ಸುಲಭವಲ್ಲ ಅಂತ ಅನ್ಸುತ್ತೆ. ಏಕೆಂದ್ರೆ ಮುರಳಿಯ ಮುಂದಿನ ಸಾಲುಗಳು ಹೀಗಿವೆ: ಶ್ರೀಮತವು ಯಾರದಾಗಿರಬೇಕು ಎಂಬುದನ್ನು ಬರೆಯುವವರು ಸಹ ತಿಳಿದುಕೊಂಡಿರೋದಿಲ್ಲ. ಅದರಲ್ಲಿ ಏಕೆ ತಪ್ಪಾಗಿದೆ ಅದನ್ನೂ ಸಹ ತಂದೆಯೂ ಬಂದು ತಿಳಿಸ್ತಾರೆ. ರಾವಣ ರಾಜ್ಯವು ಆರಂಭವಾಗುವುದರಿಂದಲೇ ರಾವಣನ ಮತದಂತೆ ನಡೆದು ತೊಡಗುತ್ತಾರೆ. ಮೊದಲು ಬಹಳ ಕಠಿಣವಾದ ತಪ್ಪನ್ನು ಈ ರಾವಣ ಮತದವರೇ ಮಾಡಿದ್ದಾರೆ. ಒಂದು ನಿಮಿಷ, ಇಲ್ಲಿ ನನಗೊಂದು ದೊಡ್ಡ ಗೊಂದಲವಿದೆ. ಮನುಷ್ಯರು ಭಗವಂತನ ಶುದ್ಧ ಮತಕ್ಕಿಂತ ಈ ರಾವಣನ ಅಂದರೆ ಪಂಚವಿಕಾರಗಳ ಮತಕ್ಕೆ ಏಕೆ ಇಷ್ಟು ಬೇಗ ಆಕರ್ಷಿತರಾಗುತ್ತಾರೆ? ಅದರ ಹಿಂದಿನ ಮನಃಶಾಸ್ತ್ರವೇನು? ಇದು ಬಹಳ ಆಳವಾದ ಪ್ರಶ್ನೆ. ಏನಂದ್ರೆ ನಮ್ಮ ಮಿದುಳು ತಕ್ಷಣದ ಸುಖಕ್ಕೆ ಅಂದ್ರೆ ಇನ್ಸ್ಟಂಟ್ ಗ್ರಾಟಿಫಿಕೇಷನ್ಗೆ ಬಹಳ ಬೇಗ ಒಗ್ಗಿಕೊಳ್ಳುತ್ತದೆ. ಓಹೋ, ಆ ಕ್ಷಣದ ಖುಷಿ, ರೈಟ್? ಹೌದು. ರಾವಣನ ಮತ ಅಥವಾ ವಿಕಾರಗಳು ನಮಗೆ ಆ ಕ್ಷಣದ ಭ್ರಮಾತ್ಮಕ ಸುಖವನ್ನು ನೀಡುತ್ತವೆ. ಕೋಪ ಮಾಡಿಕೊಂಡಾಗ ಸಿಗುವ ಅಹಂಕಾರದ ತೃಪ್ತಿ ಇರ್ಬೋದು, ಅಥವಾ ಭೌತಿಕ ಆಕರ್ಷಣೆ ಇರ್ಬೋದು, ಇವೆಲ್ಲವೂ ಸುಲಭ. ಆದರೆ ಶ್ರೀಮತವು ದೀರ್ಘಕಾಲೀನ ಶಾಂತಿಯನ್ನು ನೀಡುತ್ತೆ ಅಲ್ವಾ? ಖಂಡಿತ. ಪತಿತರನ್ನಾಗಿ ಮಾಡುವವರು ಬೇರೆ ಮತ್ತು ಪಾವನರನ್ನಾಗಿ ಮಾಡುವ ಭಗವಂತ ಬೇರೆ ಎಂದು ಬಾಬಾ ಹೇಳುತ್ತಾರೆ. ಕ್ಷಣಿಕ ಸುಖದ ಆಕರ್ಷಣೆಗೆ ಮನುಷ್ಯರು ಬಹು ಬೇಗ ಒಳಗಾಗುತ್ತಾರೆ. ಅದಕ್ಕೆ ರಾವಣನ ಮತ ಆಕರ್ಷಕವಾಗಿ ಕಾಣುತ್ತದೆ. ಓಹೋ, ಅಂದ್ರೆ ಇದು ನಮ್ಮ ಸುಲಭದ ದಾರಿ ಹುಡುಕುವ ಮನಸ್ಸಿನ ಆಟವಷ್ಟೇ. ಇದನ್ನೇ ರಾವಣನ ಪ್ರೇರಣೆ ಎನ್ನಲಾಗಿದೆ ಅಲ್ವಾ? ಮುರಳಿಯಲ್ಲಿ ಹೀಗಿದೆ: ರಾವಣನ ಪೆಟ್ಟು ಬೀಳುತ್ತದೆ. ಹೇಗೆ ಶಂಕರನು ಪ್ರೇರಕನಾಗಿದ್ದಾನೆ, ಬಾಂಬು ಇತ್ಯಾದಿಗಳನ್ನು ಮಾಡಿಸಿದ್ದಾನೆ ಎಂದು ಹೇಳಲಾಗುತ್ತದೆಯೋ, ಹಾಗೆಯೇ ಪಂಚವಿಕಾರ ರೂಪಿ ರಾವಣನು ಮನುಷ್ಯರನ್ನು ಪತಿತರನ್ನಾಗಿ ಮಾಡಲು ಪ್ರೇರಕನಾಗಿದ್ದಾನೆ. ಆದ್ದರಿಂದಲೇ ಪತಿತಪಾವನ ಬನ್ನಿ ಎಂದು ಕರೆಯುತ್ತಾರೆ. ಅಂದಮೇಲೆ ಪತಿತಪಾವನನು ಒಬ್ಬರೇ ಆದರಲ್ವೇ? ಇದರಿಂದಲೇ ಸಿದ್ಧವಾಗುತ್ತದೆ, ಪತಿತರನ್ನಾಗಿ ಮಾಡುವವರೇ ಬೇರೆ ಮತ್ತು ಪಾವನರನ್ನಾಗಿ ಮಾಡುವವರೇ ಬೇರೆಯಾಗಿದ್ದಾರೆ. ಇಬ್ಬರೂ ಒಂದಾಗಲು ಸಾಧ್ಯವಿಲ್ಲ. ಈ ಮಾತುಗಳನ್ನು ನಂಬರವಾರ್ ಪುರುಷಾರ್ಥದ ಅನುಸಾರ ನೀವೇ ತಿಳಿದುಕೊಂಡಿದ್ದೀರಿ. ಎಲ್ಲರಿಗೂ ನಿಶ್ಚಯವಿಧಿ ಎಂದು ತಿಳಿದುಕೊಳ್ಳಬೇಡಿ. ನಂಬರವಾರಿದ್ದಾರೆ. ನಿಖರವಾಗಿ ಹೇಗೆ ವಿನಾಶಕ್ಕೆ ಒಂದು ಪ್ರೇರಣೆ ಇರುತ್ತದೆಯೋ ಹಾಗೆಯೇ ಮನುಷ್ಯರು ಪತಿತರಾಗಲು ಈ 5 ವಿಕಾರಗಳೇ ಪ್ರೇರಕ ಶಕ್ತಿಗಳಾಗಿವೆ. ದುಃಖ ಕೊಡುವ ಶಕ್ತಿ ಮತ್ತು ಸುಖ ನೀಡುವ ಶಕ್ತಿ ಎಂದಿಗೂ ಒಂದಾಗಿ ಇರಲು ಸಾಧ್ಯವಿಲ್ಲ ಎಂದು ಬಾಬಾ ಹೇಳುತ್ತಾರೆ. ಅದಕ್ಕೆ ಜಗತ್ತು ಪತಿತವಾದಾಗ ಮಾತ್ರ ಆ ಒಬ್ಬನೇ ಪತಿತ ಪಾವನನಾದ ಭಗವಂತನನ್ನು ಕರೆಯುವ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಅಲ್ವಾ? ಹೌದು. ಮತ್ತು ಈ ರಹಸ್ಯವನ್ನು ಎಲ್ಲರೂ ಒಂದೇ ಬಾರಿಗೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರವರ ಗ್ರಹಿಕೆಗೆ ತಕ್ಕಂತೆ ಅರಿಯುತ್ತಾರೆ ಎಂದು ಬಾಬಾ ಹೇಳುತ್ತಾರೆ. ಗ್ರಹಿಕೆ ಎಷ್ಟಿರುತ್ತದೆಯೋ ಅಷ್ಟು ಪ್ರಾಪ್ತಿ ಇರುತ್ತದೆ. ಮುಂದಿನ ಸಾಲುಗಳು ಇದನ್ನು ದೃಢಪಡಿಸುತ್ತವೆ. ಎಷ್ಟು ನಿಶ್ಚಯವೋ ಅಷ್ಟು ಖುಷಿಯೂ ಹೆಚ್ಚುತ್ತದೆ. ತಂದೆಯ ಮತದಂತೆ ನಡೆಯುತ್ತಾರೆ. ಶ್ರೀಮತದಂತೆ ನಾವು ಸ್ವರಾಜ್ಯ ಪದವಿಯನ್ನು ಪಡೆಯಬೇಕಾಗಿದೆ. ಮನುಷ್ಯರಿಂದ ದೇವತೆಗಳಾಗುವುದರಲ್ಲಿ ತೊಡವಾಗುವುದಿಲ್ಲ. ನೀವು ಪುರುಷಾರ್ಥ ಮಾಡುತ್ತೀರಿ, ಮಮ್ಮಾ ಬಾಬಾರವರನ್ನು ಫಾಲೋ ಮಾಡುತ್ತೀರಿ. ಪರಮಾತ್ಮನ ಮೇಲೆ ಎಷ್ಟರ ಮಟ್ಟಿಗೆ ಅಚಲವಾದ ನಂಬಿಕೆ ಇರುತ್ತದೆಯೋ ಅಷ್ಟೇ ಆಂತರಿಕ ಖುಷಿ ಇರುತ್ತದೆ ಎಂದು ಬಾಬಾ ಹೇಳುತ್ತಾರೆ. ಇಲ್ಲಿ ಸ್ವರಾಜ್ಯ ಪದವಿ ಎಂದರೆ ಬೇರೊಂದು ದೇಶವನ್ನು ಆಳುವುದಲ್ಲ. ಅಂದ್ರೆ ನಮ್ಮದೇ ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳ ಮೇಲೆ ವಿಜಯ ಸಾಧಿಸುವುದು. ಹೌದು. ಆ ಸ್ವರಾಜ್ಯ ಸಿಕ್ಕಾಗ ಮನುಷ್ಯರು ದೇವತೆಗಳಾಗ್ತಾರೆ. ಇದಕ್ಕಾಗಿ ಒಂದು ಸ್ಪಷ್ಟ ಉದಾಹರಣೆ ನಮ್ಮ ಮುಂದಿದೆ. ಮುರಳಿಯಲ್ಲಿ ಹೀಗಿದೆ: ಹೇಗೆ ಅವರು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡುತ್ತಿದ್ದಾರೆ, ನೀವು ಸಹ ತಿಳಿದುಕೊಂಡಿದ್ದೀರಿ. ನಾವೇನು ಸೇವೆ ಮಾಡುತ್ತಿದ್ದೇವೆ ಮತ್ತು ಮಮ್ಮಾ ಬಾಬಾರವರು ಯಾವ ಸೇವೆ ಮಾಡುತ್ತಿದ್ದಾರೆ. ಶಿವತಂದೆ ಮತ್ತು ಬ್ರಹ್ಮದಾದ ಇಬ್ಬರೂ ಒಟ್ಟಿಗೆ ಇದ್ದಾರೆ ಅಂದಾಗ ತಿಳಿದುಕೊಳ್ಳಬೇಕು, ಎಲ್ಲರಿಗಿಂತ ಸಮೀಪವಿದ್ದಾರೆ. ಇವರದೇ ಸಂಪೂರ್ಣ ರೂಪವನ್ನು ಸೂಕ್ಷ್ಮವತನದಲ್ಲಿ ನೋಡುತ್ತೀರಿ. ಅಂದಮೇಲೆ ಅವಶ್ಯವಾಗಿ ಮುಂದಿರುವರು. ಆದರೆ ಹೇಗೆ ತಂದೆಯು ನಿರಹಂಕಾರಿ, ದೇಹಿ ಅಭಿಮಾನಿಯಾಗಿದ್ದಾರೆಯೋ ಹಾಗೆಯೇ ಈ ದಾದಾರವರು ಸಹ ನಿರಹಂಕಾರಿಯಾಗಿದ್ದಾರೆ. ಆ ಬ್ರಹ್ಮಬಾಬಾ ಅವರು ಎಷ್ಟೊಂದು ಉನ್ನತ ಸ್ಥಿತಿಯಲ್ಲಿದ್ರು, ಅವರು ಸಂಪೂರ್ಣ ನಿರಹಂಕಾರಿಗಳಾಗಿದ್ರು ಎಂದು ಬಾಬಾ ಹೇಳ್ತಾರೆ. ಅಂದ್ರೆ ತಾವೇ ಎಲ್ಲವನ್ನೂ ಮಾಡುತ್ತಿದ್ದೇವೆ ಎಂಬ ಹಮ್ಮು ಅವರಲ್ಲಿರಲಿಲ್ಲ. ಕರೆಕ್ಟ್. ಹೌದು, ಭಗವಂತನು ನಿರಾಕಾರನಾಗಿದ್ರೂ ಆತನ ಸಾಕಾರ ಮಾಧ್ಯಮವಾದ ಬ್ರಹ್ಮಬಾಬಾ ಸಹ ಅದೇ ನಿರಹಂಕಾರತೆಯನ್ನು ಅಳವಡಿಸಿಕೊಂಡಿದ್ರು. ಇಲ್ಲದಿರುವುದಕ್ಕೆ ಕಾರಣ ಅವರು ಜ್ಞಾನವನ್ನು ಸ್ವೀಕರಿಸುತ್ತಿದ್ದ ರೀತಿ. ಅದನ್ನು ಹೀಗೆ ವಿವರಿಸಲಾಗಿದೆ: ಎಲ್ಲವನ್ನೂ ಶಿವತಂದೆಯೇ ತಿಳಿಸಿರ್ತಾರೆ ಎಂದು ಹೇಳುತ್ತಾರೆ. ಮುರಳಿಯನ್ನು ನುಡಿಸುವಾಗ ಇವರು ಹೇಳುತ್ತಾರೆ, ಶಿವತಂದೆಯು ಇವರ ಮೂಲಕ ನಿಮಗೆ ತಿಳಿಸುತ್ತಾರೆ. ಬ್ರಹ್ಮನೂ ಸಹ ಕೇಳುತ್ತಿರುವರು. ಇವರು ಕೇಳದೆ ಅನ್ಯರಿಗೆ ಹೇಳದೇ ಇದ್ರೆ ಶ್ರೇಷ್ಠ ಪದವಿಯನ್ನೇ ಹೇಗೆ ಪಡೆಯುವರು?
ಆದರೆ ತಮ್ಮ ದೇಹಾಭಿಮಾನವನ್ನು ಬಿಟ್ಟು ಹೇಳುತ್ತಾರೆ, ಮಕ್ಕಳೇ, ಶಿವತಂದೆಯೇ ತಿಳಿಸುತ್ತಾರೆ ಎಂದು ತಿಳಿಯಿರಿ. ನಾವು ಪುರುಷಾರ್ಥ ಮಾಡಿರುತ್ತೇವೆ. ಶಿವತಂದೆಯೇ ತಿಳಿಸುತ್ತಾರೆ, ಇವರಂತೂ ಪತಿತತನವನ್ನು ಪಾರು ಮಾಡಿದ್ದಾರೆ. ಮಮ್ಮಾರವರಾದರೆ ಕುಮಾರಿಯಾಗಿದ್ರು, ಆದ್ದರಿಂದ ಎಲ್ಲರಿಗಿಂತ ಮುಂದೆ ಹೊರಟು ಹೋದ್ರು. ನಾವೆಲ್ಲರೂ ಕಲಿಯಬೇಕಾದ ಬಹುದೊಡ್ಡ ಪಾಠವಿದು. ಜ್ಞಾನವನ್ನು ಹಂಚುವಾಗ ನಾನು ಹೇಳುತ್ತಿದ್ದೇನೆ ಎಂಬ ಅಹಂಕಾರವನ್ನು ಬ್ರಹ್ಮಬಾಬಾ ಹೊಂದಿರಲಿಲ್ಲ. ಬದಲಾಗಿ ತಾನೂ ಸಹ ಶಿವತಂದೆಯಿಂದಲೇ ಕೇಳುತ್ತಿರುವ ಒಬ್ಬ ವಿದ್ಯಾರ್ಥಿ ಎಂಬ ವಿನಯಶೀಲತೆ ಅವರಲ್ಲಿ ಇತ್ತು. ಖಂಡಿತ. ದೇಹಾಭಿಮಾನವನ್ನು ತ್ಯಜಿಸಿ ಸಮರ್ಪಣಾ ಭಾವದಿಂದ ನಡೆದಿದ್ದರಿಂದಲೇ ಬ್ರಹ್ಮಬಾಬಾ ಮತ್ತು ಮಮ್ಮಾರವರು ಅಷ್ಟು ಎತ್ತರಕ್ಕೆ ಬೆಳೆದ್ರು ಅಂತ ಬಾಬಾ ಹೇಳ್ತಾರೆ. ಹಾಗಾದರೆ ನಾವು ಯಾರನ್ನು ಆದರ್ಶವಾಗಿಟ್ಟುಕೊಳ್ಳಬೇಕು? ಉತ್ತರ ಇಲ್ಲಿದೆ. ನೀವು ಕುಮಾರಿಯರೂ ಸಹ ಮಮ್ಮಾರವರನ್ನು ಫಾಲೋ ಮಾಡಿ, ಗೃಹಸ್ಥಿಕರು ಬಾಬಾರವರನ್ನು ಫಾಲೋ ಮಾಡಬೇಕು. ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು, ನಾನು ಪತಿತನಾಗಿದ್ದೇನೆ, ನಾನೀಗ ಪಾವನನಾಗಬೇಕಾಗಿದೆ. ಮುಖ್ಯ ಮಾತೇನೆಂದರೆ, ತಂದೆಯು ನೆನಪಿನ ಯಾತ್ರೆಯನ್ನು ಕಲಿಸಿದ್ದಾರೆ. ಇದರಲ್ಲಿ ದೇಹಾಭಿಮಾನವಿರಬಾರದು. ಯಾರಿಗಾದರೂ ಮುರಳಿಯನ್ನು ಓದಿ ಹೇಳಲು ಬರಲಿಲ್ಲವೆಂದರೆ ನೆನಪಿನ ಯಾತ್ರೆಯಲ್ಲಿರಿ. ಯಾತ್ರೆಯಲ್ಲಿರುಪ್ಪ ಮುರಳಿಯನ್ನು ತಿಳಿಸಬಹುದು. ಆದರೆ ಆ ಸಮಯದಲ್ಲಿ ಯಾತ್ರೆಯನ್ನು ಮರೆತು ಹೋದರೂ ಪರವಾಗಿಲ್ಲ, ಮುರಳಿಯನ್ನು ನುಡಿಸಿ ನಂತರ ಯಾತ್ರೆಯಲ್ಲಿ ತೊಡಗಿರಿ. ಏಕೆಂದರೆ ಅದು ವಾಣಿಯಿಂದ ದೂರ ವಾನಪ್ರಸ್ಥ ಸ್ಥಿತಿಯಾಗಿದೆ. ಮೂಲ ಮಾತೇನೆಂದರೆ, ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡುತ್ತಾಯಿರಿ ಮತ್ತು ಚಕ್ರವನ್ನು ನೆನಪು ಮಾಡುತ್ತಾಯಿರಿ. ಜ್ಞಾನದ ದೊಡ್ಡ ದೊಡ್ಡ ಮಾತುಗಳು, ಭಾಷಣಗಳು ಬರದಿದ್ದರೂ ಪರವಾಗಿಲ್ಲ, ಆದರೆ ನಿಮ್ಮ ಮನಸ್ಸು ಮಾತ್ರ ತಂದೆಯ ನೆನಪಿನಲ್ಲಿ, ಅಂದರೆ ದೇಹಾಭಿಮಾನ ರಹಿತ ಸ್ಥಿತಿಯಲ್ಲಿರಬೇಕು ಎಂದು ಬಾಬಾ ಹೇಳುತ್ತಾರೆ. ಅಂದರೆ ಯುವತಿಯರು ಮಮ್ಮಾರವರ ಪವಿತ್ರತೆಯನ್ನು ಆದರ್ಶವಾಗಿ ಇಟ್ಟುಕೊಳ್ಳಬೇಕು. ಹೌದು. ಮತ್ತು ಸಂಸಾರದಲ್ಲಿರುವವರು ಬ್ರಹ್ಮಬಾಬಾರವರ ಸಮತೋಲನವನ್ನು ಆದರ್ಶವಾಗಿ ಇಟ್ಕೊಳ್ಬೇಕು. ಜ್ಞಾನ ಹಂಚುವಾಗ ಮನಸ್ಸು ಚಂಚಲವಾದರೂ ಮತ್ತೆ ಆ ಮೌನದ ಸ್ಥಿತಿಗೆ ಮರಳಿ ಸೃಷ್ಟಿಚಕ್ರವನ್ನು ನೆನಪು ಮಾಡುವುದೇ ನಿಜವಾದ ಯಾತ್ರೆ. ಈ ಯಾತ್ರೆಯ ಬಗ್ಗೆ ಮಾತನಾಡುತ್ತಾ ಸಾವಿನ ಬಗೆಗಿನ ಒಂದು ಸಾಮಾನ್ಯ ನಂಬಿಕೆಯನ್ನು ಇಲ್ಲಿ ಬೇರೆ ರೀತಿಯಲ್ಲಿ ನೋಡಲಾಗಿದೆ. ಮುರಳಿಯ ಸಾಲು ಹೀಗಿದೆ: ಯಾರಿಗೂ ದುಃಖವನ್ನು ಕೊಡಬೇಡಿ, ಇದನ್ನೇ ತಿಳಿಸುತ್ತಾ ಇರಿ, ತಂದೆಯನ್ನು ನೆನಪು ಮಾಡಿ. ಇದು ಯಾತ್ರೆಯಾಗಿದೆ. ಮನುಷ್ಯರು ಸಾವನ್ನಪ್ಪಿದಾಗ ಸ್ವರ್ಗಸ್ಥರಾದರೆಂದು ಹೇಳುತ್ತಾರೆ. ಅಜ್ಞಾನ ಕಾಲದಲ್ಲಿ ಯಾರೂ ಸ್ವರ್ಗವನ್ನು ನೆನಪು ಮಾಡುವುದಿಲ್ಲ. ಸ್ವರ್ಗವನ್ನು ನೆನಪು ಮಾಡುವುದೆಂದರೆ ಇಲ್ಲಿಂದ ಸಾಯುವುದು. ಈ ರೀತಿಯಂತೂ ಯಾರೂ ನೆನಪು ಮಾಡುವುದಿಲ್ಲ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ಹಿಂತಿರುಗಿ ಹೋಗಬೇಕಾಗಿದೆ. ತಂದೆಯೂ ತಿಳಿಸುತ್ತಾರೆ, ಎಷ್ಟು ನೀವು ನೆನಪು ಮಾಡುತ್ತೀರೋ ಅಷ್ಟು ಖುಷಿಯ ನಶೆ ಇರುವುದು, ಆಸ್ತಿಯ ನೆನಪಿರುವುದು. ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟೇ ಹರ್ಷಿತರಾಗಿರುತ್ತೀರಿ. ಲೌಕಿಕ ಜಗತ್ತಿನಲ್ಲಿ ಜನರು ಭೌತಿಕವಾಗಿ ಸತ್ತಾಗ ಸ್ವರ್ಗಸ್ಥರಾದ್ರು ಅಂತಾರೆ ಅಲ್ವಾ? ಹೌದು, ಅದು ಕಾಮನ್. ಆದರೆ ವಾಸ್ತವದಲ್ಲಿ ಬದುಕಿರುವಾಗಲೇ ಈ ಹಳೆಯ ಪ್ರಪಂಚದ ಮೋಹದಿಂದ ಸತ್ತು, ಅಂದ್ರೆ ನಿರ್ಲಿಪ್ತರಾಗಿ ಭಗವಂತನ ನೆನಪಿನಲ್ಲಿರುವುದೇ ನಿಜವಾದ ಸ್ವರ್ಗದ ಅನುಭವ ಎಂದು ಬಾಬಾ ಹೇಳುತ್ತಾರೆ. ಆ ಪರಮಪಿತನ ನೆನಪು ಎಷ್ಟು ಆಳವಾಗಿರುತ್ತದೆಯೋ ಅಷ್ಟೇ ನಮಗೆ ಆಂತರಿಕ ಖುಷಿ ಇರುತ್ತದೆ. ಈಗ ಒಂದು ರೋಚಕವಾದ ವಿಷಯಕ್ಕೆ ಬರೋಣ. ಪ್ರಿಯತಮ ಮತ್ತು ಪ್ರಿಯತಮೆಯರ ಉದಾಹರಣೆ ಮುರಳಿಯಲ್ಲಿ ಹೀಗಿದೆ. ತಂದೆಯನ್ನು ನೆನಪು ಮಾಡದಿದ್ರೆ ತಬ್ಬಿಬ್ಬಾಗ್ತಾರೆ, ಗುಟ್ಕರಿಸುತ್ತಿರ್ತಾರೆ. ನೀವು ಅಷ್ಟೊಂದು ಸಮಯ ನೆನಪು ಮಾಡಲು ಸಾಧ್ಯವಿಲ್ಲ. ತಂದೆಯು ಪ್ರಿಯತಮ ಪ್ರಿಯತಮೆಯರ ಉದಾಹರಣೆಯನ್ನು ತಿಳಿಸುತ್ತಾರೆ. ಅವರು ಭಲೆ ಉದ್ಯೋಗ ವ್ಯಾಪಾರಗಳನ್ನು ಮಾಡ್ತಾರೆ ಮತ್ತು ಇವರು ಭಲೆ ಚರಕವನ್ನು ತಿರುಗಿಸುತ್ತಿದ್ರೂ ಸಹ ಅವರ ಸನ್ಮುಖದಲ್ಲಿ ಪ್ರಿಯತಮನು ಬಂದು ನಿಂತು ಬಿಡುತ್ತಾರೆ. ಪ್ರಿಯತಮೆಯು ಪ್ರಿಯತಮನನ್ನು, ಪ್ರಿಯತಮನು ಪ್ರಿಯತಮೆಯನ್ನು ನೆನಪು ಮಾಡ್ತಿರ್ತಾರೆ. ಇಲ್ಲಂತೂ ನೀವು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ತಂದೆಯಂತೂ ನಿಮ್ಮನ್ನು ನೆನಪು ಮಾಡಬೇಕಾಗಿಲ್ಲ. ಅವರು ಎಲ್ಲರ ಪ್ರಿಯತಮನಾಗಿದ್ದಾರೆ. ಬಾಬಾ, ತಾವು ನಮ್ಮನ್ನು ನೆನಪು ಮಾಡ್ಕೊಳ್ತೀರಾ ಎಂದು ಮಕ್ಕಳು ಕರೆಯುತ್ತಾರೆ. ಅರೆ, ಯಾರು ಎಲ್ಲರ ಪ್ರಿಯತಮನಾಗಿದ್ದಾರೋ ಅವರು ನೀವು ಪ್ರಿಯತಮೆಯರನ್ನು ಹೇಗೆ ನೆನಪು ಮಾಡುವರು? ಇದು ಸಾಧ್ಯವಿಲ್ಲ. ಗೊತ್ತಾ, ಈ ಉದಾಹರಣೆ ಬಹಳ ಸುಂದರವಾಗಿದೆ. ಒಂದು ನಿಮಿಷ. ಲೌಕಿಕ ಜಗತ್ತಿನಲ್ಲಿ ಸಾಮಾನ್ಯವಾಗಿ ಪ್ರಿಯಕರನು ಪ್ರಿಯತಮೆಯ ಹಿಂದೆ ಹೋಗುತ್ತಾನೆ, ಅವಳನ್ನು ಸದಾ ನೆನಪಿಸಿಕೊಳ್ಳುತ್ತಾನೆ. ಪ್ರೀತಿಯೆಂದ್ರೆ ಎರಡೂ ಕಡೆಯಿಂದ ಇರಬೇಕಲ್ವೇ? ಆದ್ರೆ ಇಲ್ಲಿ ಭಗವಂತ ನಮ್ಮನ್ನು ನೆನಪು ಮಾಡುವುದಿಲ್ಲ ಎನ್ನುತ್ತಿದ್ದಾರಲ್ಲ, ಇದು ಸ್ವಲ್ಪ ಏಕಪಕ್ಷೀಯ, ಅಂದ್ರೆ ಒನ್ ಸೈಡೆಡ್ ಅನಿಸುವುದಿಲ್ವೇ? ಮೇಲ್ನೋಟಕ್ಕೆ ಹಾಗೆ ಅನ್ಸೋದು ಸಹಜ. ಆದ್ರೆ ಬಾಬಾ ಹೇಳ್ತಾರೆ, ಇದರ ಹಿಂದಿನ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ. ಭಗವಂತನು ಸಾಗರದಂತಿದ್ದಾನೆ. ಅಂದ್ರೆ ಸಾಗರವು ನದಿಗಳನ್ನು ಹುಡುಕೊಂಡು ಹೋಗುವುದಿಲ್ಲ, ನದಿಗಳೇ ಹರಿದು ಬಂದು ಸಾಗರವನ್ನು ಸೇರಬೇಕು. ನಿಖರವಾಗಿ. ಲೌಕಿಕ ಪ್ರೇಮದಲ್ಲಿ ಇಬ್ಬರಿಗೂ ಪರಸ್ಪರರ ಅಗತ್ಯವಿರುತ್ತದೆ. ಆದ್ರೆ ಈ ಆಧ್ಯಾತ್ಮಿಕ ಸಂಬಂಧದಲ್ಲಿ ಪರಮಾತ್ಮನು ಸಂಪೂರ್ಣನಾಗಿದ್ದಾನೆ.
ಅವನಿಗೆ ನಮ್ಮಿಂದ ಏನೂ ಆಗಬೇಕಾಗಿಲ್ಲ. ಓ, ಅಂದ್ರೆ ನಮ್ಮ ಅಗತ್ಯಕ್ಕಾಗಿ ನಾವು ನೆನಪು ಮಾಡಬೇಕು ಅನ್ನುತ್ತಿದ್ದೀರಾ? ಆ ಸಾಲುಗಳು ಮುಂದುವರಿಯುತ್ತವೆ. ಅವರು ಪ್ರಿಯತಮನಾಗಿದ್ದಾರೆ, ಪ್ರಿಯತಮೆಯಾಗಲು ಸಾಧ್ಯವಿಲ್ಲ. ನೀವೇ ಅವರನ್ನು ನೆನಪು ಮಾಡಬೇಕಾಗಿದೆ. ನೀವು ಪ್ರತಿಯೊಬ್ಬರೂ ಆ ಒಬ್ಬ ಪ್ರಿಯತಮನನ್ನು ಪ್ರಿಯತಮೆಯರಾಗಬೇಕಾಗಿದೆ. ಒಂದು ವೇಳೆ ಅವರು ಪ್ರಿಯತಮೆಯಾದರೆ ಎಷ್ಟು ಮಂದಿಯನ್ನು ನೆನಪು ಮಾಡುವುದು? ಇದು ಸಾಧ್ಯವಿಲ್ಲ. ತಂದೆಯೂ ತಿಳಿಸುತ್ತಾರೆ, ನಾನು ಯಾರನ್ನಾದರೂ ನೆನಪು ಮಾಡಲು ನನ್ನ ಮೇಲೆ ಪಾಪದ ಹೊರೆ ಇದೆಯೇ? ನಿಮ್ಮ ಮೇಲಂತೂ ಹೊರೆ ಇದೆ. ತಂದೆಯನ್ನು ನೆನಪು ಮಾಡದಿದ್ದರೆ ಪಾಪದ ಹೊರೆ ಇಳಿಯುವುದಿಲ್ಲ. ನಾನು ಯಾರನ್ನೇಕೆ ನೆನಪು ಮಾಡಲಿ? ಹೌದು, ಭಗವಂತನು ಪಾಪ ಪುಣ್ಯಗಳ ಲೇಪನವಿಲ್ಲದವನು, ಆತನ ಮೇಲೆ ಯಾವುದೇ ಕರ್ಮದ ಹೊರೆ ಇಲ್ಲ ಎಂದು ಬಾಬಾ ಹೇಳ್ತಾರೆ. ಮನುಷ್ಯ ಆತ್ಮರ ಮೇಲೆ ಜನ್ಮಜನ್ಮಾಂತರದ ಕರ್ಮಗಳ ವಿಕಾರಗಳ ಹೊರೆಯಿದೆ. ಈ ಹೊರೆಯನ್ನು ಭಸ್ಮ ಮಾಡಲು ಭಗವಂತನ ಧ್ಯಾನವೇ ಏಕೈಕ ಅಗ್ನಿಯಾಗಿದೆ. ಖಂಡಿತ. ಹಾಗಾಗಿ ನಮ್ಮ ಮೇಲಿರುವ ಪಾಪದ ಹೊರೆಯನ್ನು ಇಳಿಸಿಕೊಳ್ಳಲು ನಾವೇ ಆ ಒಬ್ಬ ಪ್ರಿಯತಮನನ್ನು ನೆನಪು ಮಾಡಬೇಕು. ಇದು ಬಹಳ ತಾರ್ಕಿಕವಾಗಿದೆ. ನೆನಪಿನ ಮಹತ್ವವನ್ನ ಹೇಳ್ತಾ ಮುರಳಿಯಲ್ಲಿ ಹೀಗಿದೆ: ನೆನಪು ಮಾಡಬೇಕಾಗಿರುವುದು ನೀವು ಆತ್ಮಗಳು. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪುಣ್ಯಾತ್ಮರಾಗುತ್ತೀರಿ. ಪಾಪಗಳು ಕಳೆಯುತ್ತಾ ಹೋಗುತ್ತದೆ. ಉನ್ನತ ಗುರಿಯಾಗಿದೆ. ಆತ್ಮಾಭಿಮಾನಿಯಾಗುವುದರಲ್ಲಿಯೇ ಪರಿಶ್ರಮವಿದೆ. ಈ ಜ್ಞಾನವೆಲ್ಲವೂ ನಿಮಗೆ ಸಿಗುತ್ತಿದೆ. ನಂಬರ್ವಾರ್ ಪುರುಷಾರ್ಥದನುಸಾರ ನೀವು ತ್ರಿಕಾಲದರ್ಶಿಗಳಾಗಿದ್ದೀರಿ. ಇಡೀ ಚಕ್ರವು ನಿಮ್ಮ ಬುದ್ಧಿಯಲ್ಲಿರಬೇಕು. ತಂದೆಯು ತಿಳಿಸುತ್ತಾರೆ, ನೀವು ಲೈಟ್ ಹೌಸ್ ಆಗಿದ್ದೀರಲ್ಲವೇ? ಪ್ರತಿಯೊಬ್ಬರಿಗೆ ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗವನ್ನು ತಿಳಿಸುವರಾಗಿದ್ದೀರಿ. ನಮ್ಮ ಗುರಿ ಬಹಳ ಉನ್ನತವಾಗಿದೆ. ದೇಹದ ಅರಿವನ್ನು ಮರೆತು ಕೇವಲ ನಾನು ಆತ್ಮ ಎಂಬ ಸ್ಥಿತಿಯಲ್ಲಿ ನೆಲೆಸುವುದೇ ಅತಿದೊಡ್ಡ ಪರಿಶ್ರಮ ಎಂದು ಬಾಬಾ ಹೇಳ್ತಾರೆ. ಅಂದ್ರೆ ಕತ್ತಲೆಯಲ್ಲಿರುವ ಹಡಗುಗಳಿಗೆ ದಾರಿ ತೋರಿಸುವ ಲೈಟ್ ಹೌಸ್ನಂತೆ ನಾವಾಗಬೇಕು. ಹೌದು, ಲೈಟ್ ಹೌಸ್ ಅತ್ತಿಂದಿತ್ತು ಓಡಾಡುವುದಿಲ್ಲ. ಅದು ಒಂದೇ ಕಡೆ ಸ್ಥಿರವಾಗಿ ನಿಂತು ತನ್ನ ಪ್ರಕಾಶದಿಂದ ದಾರಿ ತೋರುತ್ತದೆ. ಹಾಗೆಯೇ ನಾವು ನಮ್ಮ ಶಾಂತ ಸ್ಥಿತಿಯಿಂದ ಅಜ್ಞಾನದಲ್ಲಿರುವ ಆತ್ಮಗಳಿಗೆ ಮಾರ್ಗವನ್ನು ತೋರಿಸಬೇಕು. ನಾವು ಕೇವಲ ನಟರು ಎಂಬ ಜ್ಞಾನವೂ ಇಲ್ಲಿ ಮುಖ್ಯವಾಗುತ್ತದೆ. ಇವೆಲ್ಲ ಹೊಸ ಮಾತುಗಳನ್ನು ನೀವು ಕೇಳುತ್ತೀರಿ. ನಿಮಗೆ ತಿಳಿದಿದೆ, ಅವಶ್ಯವಾಗಿ ನಾವು ಆತ್ಮರು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ಇಲ್ಲಿಗೆ ಪಾತ್ರವನ್ನ ಅಭಿನಯಿಸಲು ಬರುತ್ತೇವೆ. ನಾವು ಪಾತ್ರಧಾರಿಗಳಾಗಿದ್ದೇವೆ. ಇದೇ ಚಿಂತನೆ ಬುದ್ಧಿಯಲ್ಲಿ ನಡೆಯುತ್ತಿದ್ದರೆ ನಶೆ ಇರುವುದು. ತಂದೆಯು ತಿಳಿಸಿದ್ದಾರೆ, ಆದಿಯಿಂದ ಹಿಡಿದು ಅಂತ್ಯದವರೆಗೆ ನಿಮ್ಮದು ಪಾತ್ರವಿದೆ. ಈಗ ಕರ್ಮಾತೀತ ಸ್ಥಿತಿಯಲ್ಲಿ ಖಂಡಿತ ಹೋಗಬೇಕಾಗಿದೆ. ನಂತರ ಸತ್ಯಯುಗದಲ್ಲಿ ಬರಬೇಕಾಗಿದೆ. ಈ ಗುಂಗಿನಲ್ಲಿರುತ್ತಾ ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕಾಗಿದೆ. ಕೇವಲ ಪಂಡಿತರಾಗಬಾರದು. ಈ ಸೃಷ್ಟಿ ಒಂದು ಬೃಹತ್ ನಾಟಕ ಮತ್ತು ನಾವೆಲ್ಲರೂ ಶಾಂತಿಧಾಮದಿಂದ ಬಂದಿರುವ ನಟಲು ಎಂದು ಬಾಬಾ ಹೇಳುತ್ತಾರೆ. ಇಲ್ಲಿ ಕರ್ಮಾತೀತ ಸ್ಥಿತಿ ಎಂದ್ರೆ ಕಾಡಿಗೆ ಹೋಗಿ ಕುಳಿತುಕೊಳ್ಳುವುದಲ್ಲ. ಲೈಕ್ ನಾವು ದಿನನಿತ್ಯ ಮಾಡುವ ಆಫೀಸ್ ಕೆಲಸಗಳಿರಬಹುದು, ಮನೆ ಕೆಲಸಗಳಿರಬಹುದು. ಹೌದು, ಅವೆಲ್ಲವನ್ನೂ ಮಾಡುತ್ತಲೇ ಆ ಕರ್ಮದ ಫಲದ ಬಗ್ಗೆ ಯಾವುದೇ ಅಂಟಿಕೊಳ್ಳುವಿಕೆ ಅಂದ್ರೆ ಅಟ್ಯಾಚ್ಮೆಂಟ್ ಇಲ್ಲದಿರುವುದೇ ಕರ್ಮಾತೀತ ಸ್ಥಿತಿ. ಕೇವಲ ಬಾಯಲ್ಲಿ ಜ್ಞಾನ ಹೇಳುವ ಪಂಡಿತರಾಗದೆ ಆಚರಣೆಯಲ್ಲಿ ತರಬೇಕು. ಆಚರಣೆಯ ಬಗ್ಗೆ ಮಾತನಾಡುವಾಗ ಬ್ರಹ್ಮ ತನ್ನೆಯವರ ಮಾತು ನೆನಪಾಗುತ್ತದೆ. ಅನ್ಯರಿಗೆ ಕಲಿಸುತ್ತಾ ಇರುತ್ತೀರಿ. ತಾನೋ ಆ ಸ್ಥಿತಿಯಲ್ಲಿ ಇರುವುದಿಲ್ಲವೆಂದರೆ ಅದು ಪ್ರಭಾವ ಬೀರುವುದಿಲ್ಲ. ತಾನೋ ಪುರುಷಾರ್ಥ ಮಾಡಬೇಕಾಗಿದೆ. ಬ್ರಹ್ಮ ತಂದೆಯೂ ಹೇಳುತ್ತಾರೆ, ನಾನೂ ಕೂಡ ನೆನಪು ಮಾಡುವ ಪ್ರಯತ್ನ ಪಡುತ್ತೇನೆ. ಕೆಲವೊಮ್ಮೆ ಮಾಯೆಯ ಬಿರುಗಾಳಿಗಳು ಈ ರೀತಿ ಬರುತ್ತವೆ. ಅವು ಬುದ್ಧಿಯೋಗವನ್ನೇ ತುಂಡರಿಸಿಬಿಡುತ್ತವೆ. ನಮ್ಮ ಮಾತಿನಲ್ಲಿ ಶಕ್ತಿ ಬರಬೇಕಾದರೆ ನಾವು ಮೊದಲು ಆ ಸ್ಥಿತಿಯಲ್ಲಿರಬೇಕು ಎಂದು ಬಾಬಾ ಹೇಳುತ್ತಾರೆ. ಸ್ವತಃ ಬ್ರಹ್ಮಬಾಬಾ ಅವರೇ ಎಷ್ಟೇ ಬಿರುಗಾಳಿಗಳು ಬಂದರೂ ನಾನು ನಿರಂತರ ಪ್ರಯತ್ನ ಮಾಡುತ್ತೇನೆ ಎಂದು ಒಪ್ಪಿಕೊಳ್ಳುತ್ತಾರೆ ಎಂದರೆ ನಾವೆಷ್ಟು ಎಚ್ಚರದಿಂದಿರಬೇಕು ಯೋಚಿಸಿ. ಖಂಡಿತ. ಎಚ್ಚರ ತಪ್ಪಿದರೆ ಏನಾಗುತ್ತದೆ ಎಂಬುದಕ್ಕೆ ಒಂದು ಅದ್ಭುತವಾದ ಉದಾಹರಣೆ ಇಲ್ಲಿದೆ. ಇದು ಆಧ್ಯಾತ್ಮಿಕ ಚಾರ್ಟ್ ಬರೆಯುವವರ ಬಗ್ಗೆ ಅನೇಕ ಮಕ್ಕಳು ಚಾರ್ಟ್ ಅನ್ನು ಕಳುಹಿಸುತ್ತಾರೆ. ನನಗೆ ಆಶ್ಚರ್ಯವೆನಿಸುತ್ತದೆ. ಇವರಂತೂ ನನಗಿಂತಲೂ ತೀಕ್ಷ್ಣವಾಗಿ ಹೋಗುತ್ತಾರೆ. ಬಹುಶಃ ತೀವ್ರವಾಗಿ ಹೋದಾಗ ಚಾರ್ಟ್ ಬರೆಯತೊಡಗುತ್ತಾರೆ. ಆದರೆ ಒಂದು ವೇಳೆ ಇದೇ ತೀವ್ರತೆಯಿಂದ ಮುಂದೆ ಹೋದರೆ ನಂಬರ್ 1ನಲ್ಲಿ ಹೊರಟು ಹೋಗುವರು. ಆದರೆ ಇಲ್ಲ, ಅದು ಕೇವಲ ಚಾರ್ಟ್ ಬರೆಯುವವರಿಗೆ ಮಾತ್ರ. ಬಾಬಾ, ನಾನು ಇಷ್ಟು ಮಂದಿಯನ್ನು ತನ್ನ ಸಮಾನರನ್ನಾಗಿ ಮಾಡಿಕೊಂಡೆನು ಎಂಬುದನ್ನು ಬರೆಯುವುದಿಲ್ಲ. ಮತ್ತು ಅವರೂ ಸಹ, ಬಾಬಾ ಇವರು ಈ ಮಾರ್ಗವನ್ನು ತಿಳಿಸಿದ್ದಾರೆಂದು ಸಮಾಚಾರ ಬರೋದಿಲ್ಲ ಅಂದಮೇಲೆ ತಂದೆಯೂ ಏನು ತಿಳಿದುಕೊಳ್ಳುವರು? ಇದನ್ನು ಓದಿದಾಗ ನನಗೊಂದು ಉದಾಹರಣೆ ನೆನಪಾಗುತ್ತಿದೆ. ಏನೇಳಿ? ಕೇವಲ ಚಾರ್ಟ್ ಕಳುಹಿಸುವುದು ಹೇಗಿದೆ ಅಂದರೆ, ನಮ್ಮ ಫಿಟ್ನೆಸ್ ಆ್ಯಪಿನಲ್ಲಿ ನಾವು ಎಷ್ಟು ಹೆಜ್ಜೆ ನಡೆದಿದ್ದೇವೆ ಎಂದು ಟ್ರ್ಯಾಕ್ ಮಾಡೋದಕ್ಕೆ ಸಮಾನ. ಸೋಫಾ ಮೇಲೆ ಕುಳಿತು ಫೋನ್ ಅಲುಗಾಡಿಸಿದ್ರೂ ಆ್ಯಪಿನಲ್ಲಿ 10,000 ಹೆಜ್ಜೆ ಕೌಂಟ್ ಆಗಬಹುದು.
ಆದ್ರೆ ಅದರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತದೆಯಾ? ಖಂಡಿತ ಇಲ್ಲ. ವಾಸ್ತವದಲ್ಲಿ ಬೆವರು ಸುರಿಸಿ ವ್ಯಾಯಾಮ ಮಾಡಬೇಕು ಅಲ್ವಾ? ನಿಖರವಾದ ಉದಾಹರಣೆ ಇದು. ಕೇವಲ ತೋರಿಕೆಯ ಚಾರ್ಟ್ನಿಂದ ಯಾವುದೇ ಲಾಭವಿಲ್ಲ ಎಂದು ಬಾಬಾ ಹೇಳ್ತಾರೆ. ಕಾಗದದ ಮೇಲೆ ನಾನು ಇಷ್ಟು ಗಂಟೆ ಯೋಗ ಮಾಡಿದೆ ಅಂತ ಬರೆದ್ರೆ ಸಾಲ್ದು. ಯಾರು ಎಷ್ಟು ಜನರ ಜೀವನವನ್ನು ಬದಲಾಯಿಸಿದ್ದಾರೆ, ನಿಮ್ಮನ್ನು ನೋಡಿ ಎಷ್ಟು ಜನರಿಗೆ ಶಾಂತಿ ಸಿಕ್ಕಿದೆ ಎಂಬುದೇ ಮುಖ್ಯ. ಅದನ್ನೇ ರೂಪಬಸಂತ ಎನ್ನಲಾಗಿದೆಯೇ? ಮುರಳಿಯಲ್ಲಿ ಹೀಗಿದೆ: ಕೇವಲ ಚಾರ್ಟ್ ಕಳಿಸುವುದರಿಂದ ಕೆಲಸ ನಡೆಯುವುದಿಲ್ಲ. ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಬೇಕಾಗಿದೆ. ರೂಪ ಮತ್ತು ಭಸಂತ ಎರಡೂ ಆಗ್ಬೇಕಾಗಿದೆ. ಇಲ್ಲದಿದ್ದರೆ ಅವರು ತಂದೆಯ ಸಮಾನ ಆಗ್ಲಿಲ್ಲ. ರೂಪ ಭಸಂತರು ಅಕ್ಯುರೇಟ್ ಆಗ್ಬೇಕಾಗಿದೆ. ಇದರಲ್ಲಿಯೇ ಪರಿಶ್ರಮವಿದೆ. ದೇಹಾಭಿಮಾನವು ಬೀಳಿಸುತ್ತದೆ. ರಾವಣನು ದೇಹಾಭಿಮಾನಿಗಳನ್ನಾಗಿ ಮಾಡಿದ್ದಾನೆ. ನೀವೀಗ ದೇಹಿ ಅಭಿಮಾನಿಯಾಗುತ್ತೀರಿ. ಮತ್ತೆ ಅರ್ಧಕಲ್ಪದ ನಂತರ ಮಾಯಾರಾವಣನು ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಾನೆ. ದೇಹಿ ಅಭಿಮಾನಿಗಳು ಬಹಳ ಮಧುರರಾಗಿ ಬಿಡುತ್ತಾರೆ. ಇನ್ನು ಯಾರೂ ಸಂಪೂರ್ಣರಾಗಿಲ್ಲ. ಹೌದು, ಪ್ರತಿಯೊಬ್ಬರೂ ರೂಪಭಸಂತರಾಗಬೇಕು ಎಂದು ಬಾಬಾ ಹೇಳುತ್ತಾರೆ. ರೂಪ ಎಂದರೆ ಸದಾ ಆತ್ಮಸ್ಮೃತಿಯಲ್ಲಿ ಬೆಳಗುವುದು, ಮತ್ತು ಭಸಂತ ಎಂದರೆ ಬಾಯಿಂದ ಕೇವಲ ಜ್ಞಾನದ ಮಳೆ ಸುರಿಸುವುದು. ಯಾರು ಈ ದೇಹಾಭಿಮಾನವನ್ನು ಬಿಟ್ಟು ಆತ್ಮಸ್ಮೃತಿಯಲ್ಲಿರುತ್ತಾರೋ ಅವರ ಮಾತು ಮತ್ತು ನಡವಳಿಕೆಯಲ್ಲಿ ಅಸಾಧಾರಣವಾದ ಮಧುರತೆ ಇರುತ್ತದೆ ಅಲ್ವಾ? ನಿಜ. ಅದು ಕೃತಕವಾಗಿ ತರಿಸಿಕೊಳ್ಳುವ ಮಧುರತೆಯಲ್ಲ, ಒಳಗಿನಿಂದ ಹೊಮ್ಮುವ ಶಾಂತಿ. ಆ ಶಾಂತಿ ನಮ್ಮ ಸಂಪರ್ಕಕ್ಕೆ ಬರುವವರಿಗೂ ಸಿಗಬೇಕು. ಆದ್ದರಿಂದ ತಂದೆಯು ಯಾವಾಗಲೂ ಹೇಳುತ್ತಾರೆ, ಮಕ್ಕಳೇ, ಯಾರ ಮನಸ್ಸನ್ನು ಬೇಸರಪಡಿಸಬಾರದು, ದುಃಖ ಕೊಡಬಾರದು. ಎಲ್ಲರಿಗೂ ತಂದೆಯ ಪರಿಚಯ ಕೊಡಿ. ಮಾತನಾಡುವುದರಲ್ಲಿಯೂ ಬಹಳ ಘನತೆ ಇರಬೇಕು. ಈಶ್ವರನ ಸಂತಾನರ ಬಾಯಿಂದ ಸದಾ ರತ್ನಗಳೇ ಹೊರಬರಬೇಕು. ನೀವು ಮನುಷ್ಯರಿಗೆ ಜೀವದಾನ ನೀಡುತ್ತೀರಿ, ಮಾರ್ಗ ತಿಳಿಸಬೇಕಾಗಿದೆ. ನೀವು ಪರಮಾತ್ಮನ ಮಕ್ಕಳಲ್ಲವೇ? ಅವರಿಂದ ನಿಮಗೆ ಸ್ವರ್ಗದ ರಾಜ್ಯಭಾಗ್ಯ ಸಿಕ್ಕಬೇಕು ಅಂದಮೇಲೆ ಅದು ಈಗ ಏಕೆ ಇಲ್ಲ? ನೆನಪು ಮಾಡಿಕೊಳ್ಳಿ, ಅವಶ್ಯವಾಗಿ ತಂದೆಯಿಂದ ಆಸ್ತಿಯೂ ಸಿಕ್ಕಿತ್ತಲ್ಲವೇ? ಭಗವಂತನ ಮಕ್ಕಳಾದ ನಮ್ಮ ಪ್ರತಿಯೊಂದು ಮಾತು ಅತ್ಯಮೂಲ್ಯವಾದ ರತ್ನದಂತಿರಬೇಕು ಎಂದು ಬಾಬಾ ಹೇಳ್ತಾರೆ. ಯಾರಿಗಾದ್ರೂ ಜ್ಞಾನ ನೀಡಿ ಅವರ ಜೀವನದ ದುಃಖವನ್ನು ದೂರ ಮಾಡುವುದು ಎಂದ್ರೆ ಅವರಿಗೆ ಜೀವದಾನ ನೀಡಿದಂತೆ. ನಮ್ಮ ಗತಕಾಲದ ವೈಭವವನ್ನು ನೆನಪಿಸುತ್ತಾ ಹೀಗೆ ಹೇಳಲಾಗಿದೆ: ನೀವು ಭಾರತವಾಸಿಗಳು ದೇವೀ ದೇವತೆಗಳಾಗಿದ್ದೀರಿ. ನೀವೇ 84 ಜನ್ಮಗಳನ್ನು ತೆಗೆದುಕೊಂಡಿರಿ. ನೀವು ತಿಳಿದುಕೊಳ್ಳಿ, ನಾವೇ ಲಕ್ಷ್ಮೀನಾರಾಯಣರ ಕುಲದವರಾಗಿದ್ದೆವು. ತಮ್ಮನ್ನೇಕೆ ಕಡಿಮೆಯೆಂದು ತಿಳಿದುಕೊಳ್ಳುತ್ತೀರಿ? ಬಾಬಾ ಎಲ್ಲರೂ ಆಗಲು ಸಾಧ್ಯವೇ ಎಂದು ಒಂದು ವೇಳೆ ಯಾರಾದರೂ ಹೇಳಿದರೆ, ಇದರಿಂದಲೇ ತಂದೆಯೂ ಇವರು ನಮ್ಮ ಕುಲದವರಲ್ಲ ಎಂದು ತಿಳಿದುಕೊಳ್ಳುತ್ತಾರೆ. ನೀವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ತಂದೆಯು 21 ಜನ್ಮಗಳ ಪ್ರಾರಬ್ಧವನ್ನು ಜಮಾ ಮಾಡಿಸಿದರು. ಅದನ್ನು ತಿಂದುಬಿಟ್ಟಿರಿ. ನಂತರ ಸಮಾಪ್ತಿಯಾಗತೊಡಗಿತು. ತುಕ್ಕು ಏರುತ್ತಾ ಏರುತ್ತಾ ತಮೋಪ್ರಧಾನ ಕವಡೆಯಂತೆ ಆಗಿಬಿಟ್ಟಿದ್ದೀರಿ. ಭಾರತವೇ 100% ಸಾಹುಕಾರವಾಗಿತ್ತು. ಅವರಿಗೆ ಈ ಆಸ್ತಿಯು ಎಲ್ಲಿಂದ ಸಿಕ್ಕಿತ್ತು? ನಮ್ಮ ಆತ್ಮವು ಅನೇಕ ಜನ್ಮಗಳನ್ನು ಹಾದು ಬರುವಾಗ ವಿಕಾರಗಳ ಸಂಪರ್ಕದಿಂದಾಗಿ ಶುದ್ಧತೆ ಕಳೆದುಕೊಂಡು ತುಕ್ಕು ಹಿಡಿದು ಮೌಲ್ಯ ಕಳೆದುಕೊಂಡ ಕವಡೆಯಂತಾಗಿದೆ ಎಂದು ಬಾಬಾ ಹೇಳುತ್ತಾರೆ. ಆದರೆ ನಾವು ಮೂಲತಃ ದೇವತಾ ಕುಲದವರು ಎಂಬ ಆತ್ಮವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಬಾರದು, ರೈಟ್? ಹೌದು, ಖಂಡಿತ. ಹಾಗಾದ್ರೆ ಆ ರಾಜ್ಯಭಾಗ್ಯವನ್ನು ಅವರು ಹೇಗೆ ಪಡೆದರು? ಪಾತ್ರಧಾರಿಗಳೇ ತಿಳಿಸಲು ಸಾಧ್ಯವಲ್ಲವೇ? ಮನುಷ್ಯರೇ ಪಾತ್ರಧಾರಿಗಳಾಗಿದ್ದಾರೆ. ಅವರಿಗೆ ಇದು ತಿಳಿದಿರಬೇಕು. ಈ ಲಕ್ಷ್ಮೀನಾರಾಯಣರಿಗೆ ರಾಜ್ಯಭಾಗ್ಯವು ಎಲ್ಲಿಂದ ಸಿಕ್ಕಿತ್ತು? ಎಷ್ಟು ಒಳ್ಳೊಳ್ಳೆ ವಿಚಾರಗಳಿವೆ. ಅವಶ್ಯವಾಗಿ ಅವರು ಹಿಂದಿನ ಜನ್ಮದಲ್ಲೇ ಈ ರಾಜ್ಯಭಾಗ್ಯವನ್ನು ಪಡೆದಿರಬೇಕು. ತಂದೆಯೇ ಪತಿತಪಾವನನಾಗಿದ್ದಾರೆ. ತಂದೆಯೂ ತಿಳಿಸುತ್ತಾರೆ, ನಾನು ನಿಮ್ಗೆ ಕರ್ಮ, ಅಕರ್ಮ ಮತ್ತು ವಿಕರ್ಮದ ಗತಿಯನ್ನು ತಿಳಿಸುತ್ತೇನೆ. ರಾವಣ ರಾಜ್ಯದಲ್ಲಿ ಮನುಷ್ಯರ ಕರ್ಮಗಳು ವಿಕರ್ಮಗಳಾಗಿ ಬಿಡುತ್ತವೆ. ಸತ್ಯಯುಗದಲ್ಲಿ ನಿಮ್ಮ ಕರ್ಮವು ಅಕರ್ಮವಾಗುತ್ತದೆ. ಅದು ದೈವೀ ಸೃಷ್ಟಿಯಾಗಿದೆ. ಆ ಕರ್ಮದ ಗತಿ ಬಹಳ ಸೂಕ್ಷ್ಮವಾಗಿದೆ. ಅಹಂಕಾರ ಮತ್ತು ವಿಕಾರಗಳ ಪ್ರಭಾವದಲ್ಲಿ ಮಾಡುವ ಪ್ರತಿ ಕೆಲಸವೂ ವಿಕರ್ಮ ಅಂದ್ರೆ ಪಾಪವಾಗುತ್ತದೆ ಎಂದು ಬಾಬಾ ಹೇಳುತ್ತಾರೆ. ಆದರೆ ಸತ್ಯಯುಗದಲ್ಲಿ ಆತ್ಮವು ಶುದ್ಧವಾಗಿರೋದ್ರಿಂದ ಅಲ್ಲಿ ಮಾಡುವ ಕರ್ಮಗಳಿಗೆ ಯಾವುದೇ ಪಾಪಪುಣ್ಯದ ಲೇಪನವಿರುವುದಿಲ್ಲ. ಅದೇ ಅಕರ್ಮ. ಹೌದು, ಆ ಭವ್ಯ ಭವಿಷ್ಯವನ್ನು ಕಟ್ಟಿಕೊಳ್ಳುವ ಸಮಯವೇ ಈ ಸಂಗಮಯುಗ. ಈ ಸಂಗಮಯುಗದ ವಿಶೇಷತೆಯನ್ನು ಹೀಗೆ ವಿವರಿಸಲಾಗಿದೆ: ನಾನೇ ರಚಿಸುತ್ತೇನೆಂದ ಮೇಲೆ ಅವಶ್ಯವಾಗಿ ನಾನು ಸಂಗಮದಲ್ಲಿಯೇ ಬರಬೇಕಾಗ್ತದೆ. ಇದು ರಾವಣ ರಾಜ್ಯವಾಗಿದೆ.
ಅದು ಈಶ್ವರ್ಯ ರಾಜ್ಯವಾಗಿದೆ, ಈಶ್ವರನು ಈಗ ಸ್ಥಾಪನೆ ಮಾಡಿಸುತ್ತಿದ್ದಾರೆ, ನೀವೆಲ್ಲರೂ ಈಶ್ವರನ ಮಕ್ಕಳಾಗಿದ್ದೀರಿ, ನಿಮಗೆ ಆಸ್ತಿಯೂ ಸಿಗುತ್ತಿದೆ, ಭಾರತವಾಸಿಗರೇ ಸಾಹುಕಾರರಾಗಿದ್ದೀರಿ, ಈಗ ಬಡವರಾಗಿ ಬಿಟ್ಟಿದ್ದೀರಿ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಇದರಲ್ಲಿ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಎಲ್ಲರ ವೃಕ್ಷವೂ ಬೇರೆ ಬೇರೆಯಾಗಿದೆ. ವಿಭಿನ್ನ ವೃಕ್ಷವಲ್ಲವೇ? ದೇವತಾ ಧರ್ಮದವರೇ ಪುನಃ ದೇವತಾ ಧರ್ಮದಲ್ಲಿ ಬರುತ್ತಾರೆ, ಕ್ರಿಶ್ಚಿಯನ್ ಧರ್ಮದವರು ತಮ್ಮ ಧರ್ಮದಲ್ಲಿ ಖುಷಿಯಾಗಿದ್ದಾರೆ, ಅನ್ಯರನ್ನು ತಮ್ಮ ಧರ್ಮಕ್ಕೆ ಸೆಳೆದಿದ್ದಾರೆ. ಈ ಸೃಷ್ಟಿ ನಾಟಕವು ನಿಖರವಾಗಿ ಮೊದಲೇ ನಿರ್ಧಾರಿತವಾಗಿದೆ ಎಂದು ಬಾಬಾ ಹೇಳುತ್ತಾರೆ. ಪ್ರತಿಯೊಂದು ಧರ್ಮದ ಆತ್ಮಗಳ ಪಾತ್ರವೂ ಭಿನ್ನವಾಗಿದೆ ಮತ್ತು ಎಲ್ಲರೂ ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಈ ಹಳೆಯ ಜಗತ್ತನ್ನು ಹೊಸದನ್ನಾಗಿ ಮಾಡಲು ಭಗವಂತನು ಈ ಪರಿವರ್ತನೆಯ ಯುಗದಲ್ಲಿ ಮಾತ್ರ ಬರುತ್ತಾನೆ. ಆದರೆ ಭಾರತವಾಸಿಗಳ ಬಗ್ಗೆ ಒಂದು ವಿಷಾದವಿದೆ. ಭಾರತವಾಸಿಗಳು ತಮ್ಮ ಧರ್ಮವನ್ನು ಮರೆತಿರುವ ಕಾರಣ ಆ ಧರ್ಮವೇ ಒಳ್ಳೆಯದೆಂದು ತಿಳಿದು ಹೊರಟು ಹೋಗುತ್ತಾರೆ. ನೌಕರಿಗಾಗಿ ವಿದೇಶಕ್ಕೆ ಎಷ್ಟೊಂದು ಮಂದಿ ಹೋಗುತ್ತಾರೆ, ಏಕೆಂದರೆ ಅಲ್ಲಿ ಬಹಳ ಸಂಪಾದನೆ ಇದೆ. ನಾಟಕವು ಬಹಳ ವಿಚಿತ್ರವಾಗಿ ಮಾಡಲ್ಪಟ್ಟಿದೆ. ಇದನ್ನು ತಿಳಿದುಕೊಳ್ಳಲು ಒಳ್ಳೆಯ ಬುದ್ಧಿ ಬೇಕು. ವಿಚಾರಸಾಗರ ಮಂಥನ ಮಾಡುವುದರಿಂದ ಎಲ್ಲವೂ ಅರ್ಥವಾಗತೊಡಗುತ್ತದೆ. ಇದು ಮಾಡಲ್ಪಟ್ಟ ಅನಾದಿ ನಾಟಕವಾಗಿದೆ. ಆದ್ದರಿಂದ ನೀವು ಮಕ್ಕಳು ತಮ್ಮ ಸಮಾನ ಸದಾ ಸುಖಿಯನ್ನಾಗಿ ಮಾಡಬೇಕಾಗಿದೆ. ಪತಿತರಿಂದ ಪಾವನರನ್ನಾಗಿ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ. ಜ್ಞಾನದ ಬಗ್ಗೆ ನಿರಂತರ ಚಿಂತನೆ ಅಂದ್ರೆ ವಿಚಾರಸಾಗರ ಮಂಥನ ಮಾಡಿದಾಗ ಮಾತ್ರ ಈ ನಾಟಕದ ಗುಟ್ಟು ಅರ್ಥವಾಗುತ್ತದೆ ಎಂದು ಬಾಬಾ ಹೇಳುತ್ತಾರೆ. ಭೌತಿಕ ಆಕರ್ಷಣೆಗಳಿಗೆ ಮರುಳಾಗದೆ ಇತರರನ್ನು ಸುಖಿಗಳನ್ನಾಡಿ ಮಾಡುವುದೇ ನಮ್ಮ ಮುಖ್ಯ ಕರ್ತವ್ಯ. ಆದರೆ ಇಲ್ಲಿ ಒಂದು ಗಂಭೀರವಾದ ಎಚ್ಚರಿಕೆಯೂ ಇದೆ. ತಂದೆಯ ಕರ್ತವ್ಯವೇ ನಿಮ್ಮ ಕರ್ತವ್ಯ. ನಿಮ್ಮ ಮುಖವು ಸದಾ ದೇವತೆಗಳಂತೆ ಖುಷಿಯಲ್ಲಿ ಹರ್ಷಿತವಾಗಿರಬೇಕು. ನಿಮಗೆ ತಿಳಿದಿದೆ, ನಾವು ವಿಶ್ವದ ಮಾಲೀಕರಾಗುತ್ತೇವೆ. ನೀವು ಅತಿ ಪ್ರಿಯ ಮಕ್ಕಳಾಗಿದ್ದೀರಿ. ಕ್ರೋಧದ ಮೇಲೆ ಬಹಳ ಎಚ್ಚರಿಕೆ ಇರಲಿ. ತಂದೆಯು ಮಕ್ಕಳಿಗೆ ಸುಖದ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ. ಸ್ವರ್ಗದ ಮಾರ್ಗವನ್ನು ಎಲ್ಲರಿಗೂ ತಿಳಿಸಬೇಕಾಗಿದೆ. ತಂದೆಯು ದುಃಖಹರ್ತ ಸುಖಕರ್ತನಾಗಿದ್ದಾನೆ ಅಂದಮೇಲೆ ನೀವು ಸಹ ಸುಖಕರ್ತರಾಗಬೇಕಾಗಿದೆ. ಯಾರಿಗೂ ದುಃಖವನ್ನು ಕೊಡಬಾರದು. ದುಃಖ ಕೊಡ್ತೀರಿ ಅಂದ್ರೆ ನಿಮ್ಮ ಶಿಕ್ಷೆಯು 100 ಪಟ್ಟು ಹೆಚ್ಚಾಗುವುದು. ಯಾರೂ ಶಿಕ್ಷೆಯಿಂದ ಪಾರಾಗಲು ಸಾಧ್ಯವಿಲ್ಲ. ನೀವು ಮಕ್ಕಳಿಗಂತೂ ವಿಶೇಷವಾಗಿ ನ್ಯಾಯಾಲಯವು ಕುಳಿತುಕೊಳ್ಳುತ್ತದೆ. ಇಲ್ಲಿ ಗಮನಿಸಿ, ಇದೊಂದು ನೈಸರ್ಗಿಕ ಕರ್ಮದ ನಿಯಮವಷ್ಟೇ ಹೊರತು ಭಗವಂತನು ಕೋಪಗೊಂಡು ಕೊಡುವ ಶಿಕ್ಷೆಯಲ್ಲ. ಭಗವಂತನು ಸುಖಕರ್ತನಾಗಿದ್ದಾನೆ ಅಲ್ವಾ? ಹೌದು. ಜ್ಞಾನವನ್ನು ತಿಳಿದುಕೊಂಡ ನಂತರವೂ ಆತನ ಮಕ್ಕಳಾಗಿದ್ದುಕೊಂಡು ಯಾರಿಗಾದರೂ ದುಃಖ ಕೊಟ್ರೆ ಅದರ ಕರ್ಮದ ಫಲ ಕಠೋರವಾಗಿರುತ್ತದೆ ಎಂದು ಬಾಬಾ ಹೇಳ್ತಾರೆ. ತಿಳಿದು ಮಾಡಿದ ತಪ್ಪಿಗೆ 100 ಪಟ್ಟು ಹೆಚ್ಚು ಶಿಕ್ಷೆ ಅಂದ್ರೆ ಕರ್ಮದ ಭಾರ ಅನುಭವಿಸಬೇಕಾಗ್ತದೆ. ನೀವು ವಿಘ್ನಗಳನ್ನು ಹಾಕಿದರೆ ಬಹಳ ಶಿಕ್ಷೆಗಳನ್ನು ಅನುಭವಿಸ್ತೀರಿ. ಕಲ್ಪಾಂತರ ಇಂಥವರು ಈ ರೀತಿಯಾಗುತ್ತಾರೆ ಎಂಬುದನ್ನು ನೀವು ಸಾಕ್ಷಾತ್ಕಾರ ಮಾಡುತ್ತೀರಿ. ಮೊದಲು ಸಾಕ್ಷಾತ್ಕಾರದಲ್ಲಿ ಶಿಕ್ಷೆಯನ್ನು ನೋಡುತ್ತಿದ್ದಾಗ ತಂದೆಯು ನನಗೆ ಹೇಳಬೇಡಿ ಎಂದು ಸುಮ್ಮನಿರಿಸಿ ಬಿಡುತ್ತಿದ್ದರು. ಅಂತ್ಯದಲ್ಲಂತೂ ಎಲ್ಲವೂ ಅರ್ಥವಾಗುತ್ತಾ ಹೋಗುವುದು. ಮುಂದೆ ಹೋದಂತೆ ಬಹಳ ಸಾಕ್ಷಾತ್ಕಾರವಾಗುತ್ತದೆ, ವೃದ್ಧಿಯಾಗುತ್ತಾ ಹೋಗುತ್ತದೆ. ಅಭೂಪರ್ವತದವರೆಗೆ ಸಾಲು ನಿಲ್ಲುವುದು. ತಂದೆಯೊಂದಿಗೆ ಯಾರೂ ಮಿಲನ ಮಾಡಲು ಆಗುವುದಿಲ್ಲ. ಆಗ ಓಹೋ ಪ್ರಭು, ನಿನ್ನ ಲೀಲೆ ಅಪರಮ ಪಾರ ಎಂದು ಹೇಳುತ್ತಾರೆ. ಇದೂ ಸಹ ಗಾಯನವಿದೆಯಲ್ಲವೇ? ವಿದ್ವಾಂಸ, ಪಂಡಿತ ಮೊದಲಾದವರು ಸಹ ಕೊನೆಯಲ್ಲಿ ಬರುತ್ತಾರೆ. ಅವರ ಸಿಂಹಾಸನಗಳು ಅಲುಗಾಡುತ್ತವೆ. ನೀವು ಮಕ್ಕಳು ಆಗ ಬಹಳ ಖುಷಿಯಲ್ಲಿರುತ್ತೀರಿ. ಸಮಯ ಕಳೆದಂತೆ ಜಗತ್ತಿನ ಎಷ್ಟೇ ದೊಡ್ಡ ಜ್ಞಾನಿಗಳಾದರೂ ಕೊನೆಯಲ್ಲಿ ಈ ಆಧ್ಯಾತ್ಮಿಕ ಸತ್ಯದ ಮುಂದೆ ತಲೆಬಾಗಲೇಬೇಕು ಎಂದು ಬಾಬಾ ಹೇಳ್ತಾರೆ. ಕೊನೆಯ ಗಳಿಗೆಯಲ್ಲಿ ಎಲ್ಲರೂ ಪ್ರಭುವಿನ ದರ್ಶನಕ್ಕಾಗಿ ಹಂಬಲಿಸುತ್ತಾರೆ. ಆದರೆ ಆಗ ಸಮಯ ಮೀರಿರುತ್ತೆ ಅಲ್ವಾ? ಆದ್ರಿಂದಲೇ ಈಗಲೇ ಪುರುಷಾರ್ಥ ಮಾಡಬೇಕು. ಕೊನೆಯಲ್ಲಿ ಮುರಳಿಯ ಸಾಲುಗಳು ಹೀಗಿವೆ. ಒಳ್ಳೆಯದು, ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ. ಇಂತಹ ನೆನಪು ಪ್ರೀತಿಯು ಒಂದೇ ಬಾರಿ ಸಿಗುತ್ತದೆ. ನೀವು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪ್ರೀತಿಯನ್ನು ಪಡೆಯುತ್ತೀರಿ. ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ಧಾರಣೆಯೂ ಆಗುತ್ತದೆ. ಮಕ್ಕಳಿಗೆ ಖುಷಿಯ ನಶೆ ಏರಿರಬೇಕು. ಯಾರೇ ಬರಲಿ ಅವರಿಗೆ ಮಾರ್ಗವನ್ನು ತಿಳಿಸಬೇಕು. ಬೇಹದ್ದಿನ ಆಸ್ತಿಯನ್ನು ಬೇಹದ್ದಿನ ತಂದೆಯಿಂದ ಪಡೆಯಬೇಕಾಗಿದೆ. ಇದು ಕಡಿಮೆ ಮಾತೇನು? ಇಂತಹ ಪುರುಷಾರ್ಥ ಮಾಡಬೇಕು. ಒಳ್ಳೆಯದು, ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಈ ಅಪಾರವಾದ ಪ್ರಾಪ್ತಿಯ ನಶೆ ನಮ್ಗಿರ್ಬೇಕು. ನೆನಪಿನ ಶಕ್ತಿಯೇ ನಮ್ಮ ಹಳೆಯ ಪಾಪಗಳನ್ನು ಸುಟ್ಟು ಹಾಕುತ್ತದೆ ಎಂದು ಬಾಬಾ ಹೇಳ್ತಾರೆ. ಖಂಡಿತ. ಈಗ ಮುರಳಿಯ ಸಾರವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಧಾರಣೆಯ ಮುಖ್ಯ ಅಂಶಗಳನ್ನು ನೋಡೋಣ.
ಧಾರಣೆ ಒಂದು ಮಾತು ಚಲನೆಯಲ್ಲಿ ಬಹಳ ರಾಯಲ್ ಆಗಿರಬೇಕಾಗಿದೆ. ಮುಖದಿಂದ ಸದಾ ರತ್ನಗಳೇ ಹೊರಬರಬೇಕಾಗಿದೆ. ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕಾಗಿದೆ. ಯಾರ ಮನಸ್ಸನ್ನು ಬೇಸರಪಡಿಸಬಾರದು. ಧಾರಣೆ 2 ಕ್ರೋಧದ ಮೇಲೆ ಬಹಳ ಎಚ್ಚರಿಕೆ ಇರಬೇಕಾಗಿದೆ. ಮುಖವು ಸದಾ ದೇವತೆಗಳಂತೆ ಹರ್ಷಿತವಾಗಿರಬೇಕು. ಸ್ವಯಂನೂ ಜ್ಞಾನಯೋಗ ಬಲದಿಂದ ದೇವತೆಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ವ್ಯಕ್ತಿತ್ವವು ರಾಯಲ್ ಆಗಿರಬೇಕು ಎಂದು ಬಾಬಾ ಹೇಳುತ್ತಾರೆ. ಕ್ರೋಧವನ್ನು ಸಂಪೂರ್ಣವಾಗಿ ತ್ಯಜಿಸಿ ಸದಾ ದೇವತೆಗಳಂತೆ ಹರ್ಷಿತರಾಗಿರಲು ಈ ಜ್ಞಾನ ಮತ್ತು ಯೋಗ ಬಲವನ್ನು ಬಳಸಬೇಕು. ಇಂದಿನ ವರದಾನ ನಮ್ಮ ಆರಂಭದ ಕನ್ನಡಿಯ ಕಥೆಗೆ ಕರಾರುವಾಗಿ ಹೊಂದಿಕೊಳ್ಳುತ್ತದೆ. ವರದಾನ ಶಕ್ತಿಶಾಲಿ ದರ್ಪಣದ ಮೂಲಕ ಸರ್ವರಿಗೂ ಸ್ವಯಂನ ಸಾಕ್ಷಾತ್ಕಾರ ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರ್ತಿಭವ. ಹೇಗೆ ದರ್ಪಣದ ಮುಂದೆ ಯಾರೇ ಹೋಗ್ತಾರೆ ಅವರಿಗೆ ಸ್ವಯಂನ ಸ್ಪಷ್ಟ ಸಾಕ್ಷಾತ್ಕಾರವೂ ಆಗಿಬಿಡುತ್ತದೆ. ಆದರೆ ದರ್ಪಣವೇನಾದರೂ ಶಕ್ತಿಶಾಲಿ ಆಗಿಲ್ಲದಿದ್ದರೆ ಸತ್ಯರೂಪಕ್ಕೆ ಬದಲಾಗಿ ಅನ್ಯರೂಪವೂ ಕಂಡುಬರುತ್ತದೆ. ಸಣ್ಣಗಿದ್ದರೆ ದಪ್ಪಗಿರುವಂತೆ ಕಾಣಿಸ್ತದೆ. ಆದ್ರಿಂದ ತಾವು ಇಂಥ ಶಕ್ತಿಶಾಲಿ ದರ್ಪಣವಾಗಿ ಬಿಡಿ. ಅದರಿಂದ ಸರ್ವರಿಗೂ ತನ್ನ ಸಾಕ್ಷಾತ್ಕಾರವನ್ನು ಮಾಡಿಸಲು ಸಾಧ್ಯವಾಗಲಿ. ಅರ್ಥಾತ್ ತಮ್ಮ ಮುಂದೆ ಬರ್ತಿದ್ದಂತೆಯೇ ದೇಹವನ್ನು ಮರೆತು ತನ್ನ ದೇಹಿ ರೂಪದಲ್ಲಿ ಸ್ಥಿತರಾಗಿಬಿಡಲಿ. ವಾಸ್ತವದಲ್ಲಿ ಇದೇ ಸೇವೆಯಾಗಿದೆ. ಇದರಿಂದಲೇ ಜಯ ಜಯಕಾರವಾಗುವುದು. ಆರಂಭದಲ್ಲಿ ನಾವು ಮಾತನಾಡಿದ ಧೂಳು ಹಿಡಿದ ಕನ್ನಡಿ ನೆನಪಿದೆಯಲ್ಲವೇ? ಆ ಕನ್ನಡಿ ನಮ್ಮ ಅಹಂಕಾರ. ದುರ್ಬಲ ಅಥವಾ ಡೊಂಕಾದ ಕನ್ನಡಿ ವ್ಯಕ್ತಿಯ ಆಕಾರವನ್ನು ವಿಕಾರವಾಗಿ ತೋರಿಸುತ್ತದೆ. ಆದರೆ ಶಕ್ತಿಶಾಲಿ ಕನ್ನಡಿಯು ನಿಜವಾದ ಸ್ವರೂಪವನ್ನು ತೋರಿಸುತ್ತದೆ. ಹೌದು, ನಮ್ಮ ಆತ್ಮಿಕ ಸ್ಥಿತಿ ಎಷ್ಟೊಂದು ಪ್ರಬಲವಾಗಿರಬೇಕೆಂದರೆ ನಮ್ಮ ಮುಂದೆ ಬರುವ ಪ್ರತಿಯೊಬ್ಬರಿಗೂ ಅವರ ಭೌತಿಕ ದೇಹ ಮರೆತು ಹೋಗಿ ಅವರ ನಿಜವಾದ ಶುದ್ಧ ಸ್ವರೂಪದ ಅರಿವಾಗಬೇಕು ಎಂದು ಬಾಬಾ ಹೇಳುತ್ತಾರೆ. ಇಂದಿನ ಸ್ಲೋಗನ್ ಶಿಕ್ಷಣಗಳನ್ನು ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳುವರೇ ಜ್ಞಾನ ಸ್ವರೂಪ ಪ್ರೇಮ ಸ್ವರೂಪ ಆತ್ಮನಾಗಿದ್ದಾರೆ. ಜ್ಞಾನ ಎನ್ನುವುದು ಕೇವಲ ಕೇಳಲು ಇರುವ ವಿಷಯವಲ್ಲ. ಯಾರು ಆ ಜ್ಞಾನವನ್ನು ತಮ್ಮ ಸ್ವರೂಪದಲ್ಲಿ ನಡವಳಿಕೆಯಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅವರೇ ನಿಜವಾದ ಜ್ಞಾನ ಸ್ವರೂಪ ಹಾಗೂ ಪ್ರೇಮ ಸ್ವರೂಪ ಆತ್ಮಗಳಾಗುತ್ತಾರೆ ಎಂದು ಬಾಬಾ ಹೇಳ್ತಾರೆ. ಕೊನೆಯದಾಗಿ ಅವ್ಯಕ್ತ ಇಶಾರೆ ಹೀಗಿದೆ: ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ತಂದೆಯಲ್ಲಂತೂ ನಿಶ್ಚಯವಿದೆ, ಆದರೆ ತಮ್ಮಲ್ಲಿಯೂ ನಿಶ್ಚಯ ಬುದ್ಧಿಯವರಾಗಿ ಕಾರ್ಯ ಮಾಡಿ. ಆಗ ವಿಜಯವೇ ವಿಜಯವಿರುತ್ತದೆ. ವಿಜಯದ ಮುಂದೆ ಸಮಸ್ಯೆಯ ಯಾವುದೇ ವಸ್ತುವಿಲ್ಲ. ನಂತರ ಆ ಸಮಸ್ಯೆ ಅನುಭವವಾಗುವುದಿಲ್ಲ, ಆದರೆ ಆಟವೆಂದು ಅನುಭವವಾಗುವುದು. ಆಟವೂ ಖುಷಿಯಿಂದ ಆಡಲಾಗುವುದು. ಯಾವುದೇ ಕಾರ್ಯ ಸಹಜವಾಗುತ್ತದೆ ಎಂದರೆ ಹೇಳಲಾಗುವುದು, ಇದಂತೂ ಎಡಗೈನ ಆಟವಾಗಿದೆ, ಅರ್ಥಾತ್ ಸಹಜವಾಗಿದೆ. ಇದೊಂದು ಬುದ್ಧಿಯ ಆಟವಾಗಿ ಬಿಡುವುದು. ಆಟದಲ್ಲಿ ಹೆದರುವುದಿಲ್ಲ. ಭಗವಂತನ ಮೇಲಿನ ನಂಬಿಕೆಯ ಜೊತೆಗೆ ನಮ್ಮ ಸ್ವಂತ ಸಾಮರ್ಥ್ಯದ ಮೇಲೂ ದೃಢವಾದ ನಿಶ್ಚಯವಿರಬೇಕು ಎಂದು ಬಾಬಾ ಹೇಳ್ತಾರೆ. ಅಂದ್ರೆ ಆ ತಳಪಾಯ ಭದ್ರವಾಗಿದ್ದರೆ ಸಮಸ್ಯೆ ಎಂಬುದು ನಮ್ಮನ್ನು ಹೆದರಿಸುವುದಿಲ್ಲ. ಅದೊಂದು ಖುಷಿಯಿಂದ ಆಡುವ ಎಡಗೈನ ಆಟವಾಗುತ್ತದೆ ಅಲ್ವಾ? ಹೌದು, ಖಂಡಿತ. ಎಂತಹ ಅದ್ಭುತವಾದ ಮಾರ್ಗದರ್ಶನ! ಈ ಸುಂದರವಾದ ಜ್ಞಾನ ಮಂಥನದ ನಂತರ ನಮ್ಮ ಮನಸ್ಸನ್ನು ಶಾಂತಗೊಳಿಸಲು ಒಂದು ಯೋಗ ಕಾಮೆಂಟರಿಯ ಮೂಲಕ ನಮ್ಮ ಆಂತರಿಕ ಪ್ರಯಾಣವನ್ನು ಅನುಭವಿಸೋಣ. ಖಂಡಿತ. ಈಗ ಹೊರಜಗತ್ತಿನ ಎಲ್ಲ ಗದ್ದಲಗಳನ್ನು, ಯೋಚನೆಗಳನ್ನು ಬದಿಗಿಡಿ. ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಭ್ರುಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸಿ. ನಾನು ಈ ಮಣ್ಣಿನ ದೇಹವಲ್ಲ, ನಾನೊಂದು ಪ್ರಕಾಶಮಾನವಾದ ಹೊಳೆಯುವ ಚೈತನ್ಯ ಶಕ್ತಿ. ಹೌದು, ದಿವ್ಯವಾದ ಆತ್ಮ. ನನ್ನ ಮೂಲ ಮನೆ ಆ ಪರಮ ಶಾಂತಿಧಾಮದ ಕಡೆಗೆ ನನ್ನ ಬುದ್ಧಿಯನ್ನು ಕೊಂಡೊಯ್ಯುತ್ತಿದ್ದೇನೆ. ಅಲ್ಲಿ ಸರ್ವಶಕ್ತಿವಾನ್ ಪರಮ ಪ್ರಿಯತಮ ಶಿವ ಬಾಬಾ ಪ್ರಕಾಶಿಸುತ್ತಿದ್ದಾರೆ. ಆ ಭಗವಂತನ ದಿವ್ಯ ಕಿರಣಗಳು ನಮ್ಮೊಳಗೆ ಪ್ರವೇಶಿಸುತ್ತಿವೆ. ಆ ಪ್ರೀತಿಯ ಅಲೆಗಳಿಂದ ನನ್ನ ಮೇಲಿರುವ ಜನ್ಮಾಂತರದ ಪಾಪದ ಹೊರೆಗಳು ಆ ಜ್ಞಾನಾಗ್ನಿಯಲ್ಲಿ ಭಸ್ಮವಾಗುತ್ತಿವೆ. ನಾನೀಗ ಒಂದು ಶಕ್ತಿಶಾಲಿ ಲೈಟ್ ಹೌಸ್ ಆಗಿದ್ದೇನೆ. ನನ್ನಿಂದ ಹೊರಹೊಮ್ಮುತ್ತಿರುವ ಶಾಂತಿ ಮತ್ತು ಪ್ರೇಮದ ಕಿರಣಗಳು ಇಡೀ ವಿಶ್ವಕ್ಕೂ ಪಸರಿಸುತ್ತಿವೆ. ಅಶಾಂತಿಯಿಂದ ಬಳಲುತ್ತಿರುವ ಪ್ರತಿಯೊಂದು ಆತ್ಮಕ್ಕೂ ಈ ದಿವ್ಯ ಪ್ರಕಾಶ ತಲುಪಿ ಸಾಂತ್ವನ ನೀಡುತ್ತಿದೆ. ನಾನು ಸದಾ ಭಗವಂತನ ಆಶ್ರಯದಲ್ಲಿ ನಿರ್ಭೀತನಾಗಿದ್ದೇನೆ, ನಿಶ್ಚಿಂತನಾಗಿದ್ದೇನೆ. ಈ ಆಳವಾದ ಶಾಂತಿಯ ಅನುಭವದ ಜೊತೆಗೆ ನಾವೆಲ್ಲರೂ ಯೋಚಿಸಬೇಕಾದ ಒಂದು ವಿಷಯವಿದೆ. ನಿಮ್ಮ ಇಂದಿನ ಜೀವನವೇ ಒಂದು ಕನ್ನಡಿಯಾಗಿದ್ದರೆ ನಿಮ್ಮನ್ನು ಭೇಟಿಯಾಗುವ ಪ್ರತಿಯೊಬ್ಬರಿಗೂ ಆ ಕನ್ನಡಿಯು ಯಾವ ಸ್ಪಷ್ಟ ಸ್ವರೂಪವನ್ನು ತೋರಿಸುತ್ತಿದೆ? ಕೇವಲ ಅವರ ಬಾಹ್ಯ ದೇಹವನ್ನೋ, ಅವರಲ್ಲಿರುವ ನ್ಯೂನತೆಗಳನ್ನೋ, ಅಥವಾ ಅವರೊಳಗಿರುವ ಆ ಮಧುರ ಪ್ರೇಮ ಸ್ವರೂಪ ಆತ್ಮವನ್ನೋ? ಇಂದು ನಾವೊಂದು ಶಕ್ತಿಶಾಲಿ ಕನ್ನಡಿಯಾಗಿದ್ದೀವಾ ಎಂದು ಖಂಡಿತ ಯೋಚಿಸಿ. ಓಂ ಶಾಂತಿ.